ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಮ್ಮ ಚಾನೆಲ್ ಅಲ್ಲಿ ಒಂದು ಭಯಂಕರ ಕಾಮಿಡಿ, ಲವ್ ಮತ್ತೆ ಫ್ಯಾಂಟಸಿ, ಟೈಮ್ ಟ್ರಾವೆಲ್ ಅಂತ ತುಂಬಿರೋ ಮೂವಿ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಹಿಸ್ಟಾರಿಕಲ್ ಪೀರಿಯಡ್ ಮತ್ತೆ ಮಾಡರ್ನ್ ವರ್ಲ್ಡ್ ಎರಡು ಕಂಬೈನ್ ಆದ್ರೆ ಹೆಂಗಿರುತ್ತೆ ಹೇಳಿ, ಆತರ ಒಂದು ಕಾನ್ಸೆಪ್ಟ್ ಇಂದ ತುಂಬಿರೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೊಂಡ್ಬೇಡಿ. ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಅಷ್ಟೇ ಅಲ್ಲ, ಬೇರೆಯವರ ಮೂವೀಸ್ ನ ನೋಡೋದಕ್ಕಿಂತ ಮುಂಚೆ ನೀವು ಅದನ್ನ ನೋಡಬಹುದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಓಪನಿಂಗ್ ಸೀನ್ ಅಲ್ಲೇ ಒಂದು ಹಿಸ್ಟಾರಿಕಲ್ ಪೀರಿಯಡ್ ನಾನೇ ತೋರಿಸೋದು. ಅಲ್ಲಿ ಈಗ ಪ್ರೆಸೆಂಟ್ ಇರೋ ರಾಜಗೆ ರಾಣಿನ ಸೆಲೆಕ್ಟ್ ಮಾಡಿರ್ತಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಬ್ಬ ಕೆಲ್ಸದಾಳ್ ಬಂದ್ಬಿಟ್ಟು, ಅಯ್ಯೋ ರಾಜ, ಒಂದು ತಪ್ಪು ನಡೆದೋಯ್ತು, ನಾವು ನಿಮ್ಗೆ ಅಂತ ನೋಡಿರೋ ರಾಣಿ ಒಂದು ಕಾವಲ್ಗಾರನ ಕರ್ಕೊಂಡು ಓಡೋಟೋದ್ಲು ಅಂತ ಹೇಳಿದ ತಕ್ಷಣ ಇಲ್ಲಿ ರಾಜಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಆದ್ರೆ ಅವ್ರ ಅಮ್ಮ ಅಷ್ಟಾಗಿ ಶಾಕ್ ಆಗೋ ತರ ಇಲ್ಲ. ಅಯ್ಯೋ ರಾಣಿ ಓಡೋಟೋದ್ಲಾ, ಇವಾಗ ಏನ್ ಮಾಡೋದು ಅಂದಾಗ ಅಲ್ಲಿ ಸ್ವಾಮೀಜಿ ತರ ಒಬ್ರು ವೇಷ ಹಾಕೊಂಡಿರ್ತಾರೆ. ಅವ್ರು ಬಂದು ಹೇಳ್ತಾರೆ, ಇವತ್ತು ತುಂಬಾ ಒಳ್ಳೆ ದಿನ, ಇವತ್ತು ನಾವು ರಾಜಗೆ ಹುಡುಗಿನ ಸೆಲೆಕ್ಟ್ ಮಾಡಿಲ್ಲ ಅಂತಂದ್ರೆ ಇನ್ ಯಾವಾಗ ಅವ್ರಿಗೆ ಸೆಲೆಕ್ಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ಏನ್ ಮಾಡೋದೀಗ ಅಂದಾಗ ಅಲ್ಲಿರೊಬ್ಬ ಮಂತ್ರಿ ಹೇಳ್ತಾರೆ, ಪ್ರಿನ್ಸೆಸ್ ಫೇರಿ ಇದಾರಲ್ಲ, ಅವ್ರನ್ನೇ ಕೊಟ್ಟು ಮದ್ವೆ ಮಾಡೋಣ ಅಂದಿದ ತಕ್ಷಣ ಅವಳಿಗೆ ಸ್ವಲ್ಪ ಕೇಳೋದಕ್ಕೆ ನೆಮ್ಮದಿಯಾಗಿದೆಯೇನೋ, ಆದ್ರೆ ಸುಮ್ನೆ ಒಂದು ಬಿಟ್ನ ಹಾಕ್ತಾಳೆ. ಅಯ್ಯೋ ಅತ್ತೆ, ಅದೆಲ್ಲ ಏನಕ್ಕೆ, ನಾನ್ ನಿಮ್ ಜೊತೆನೆ ಕಾಲ ಪೂರ್ತಿ ಇದ್ದೋಗ್ತೀನಿ ಅಂತ ಹೇಳ್ತಾಳೆ. ಆಗ ರಾಜ ಅವ್ರ ಅಮ್ಮ ಹೇಳ್ತಾರೆ, ಯಾಕಮ್ಮ ಯಾಕಂಗಂತೀಯ, ನೀನೇ ನನಗ್ ಸೊಸೆಯಾಗಿ ಬರ್ಬೇಕು ಅಂತಂದ್ರೆ ವಿಧಿ ಮಾತ್ರ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾರೆ. ಇವ್ರಿಂಗ್ ಅಂದಿದ ತಕ್ಷಣ ರಾಜ ಸ್ವಲ್ಪ ಹುಷಾರಾಗ್ಬಿಡ್ತಾರೆ. ನನ್ ರಾಣಿನ ನಾನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಅಂದ್ರೆ ಮಾಡರ್ನ್ ಪೀರಿಯಡ್ ಅಲ್ಲಿರೋ ಹೀರೋಯಿನ್ ನ ತೋರಿಸ್ತಾರೆ. ಇವಳ ಸ್ಟೋರಿ ಏನಂದ್ರೆ, ಇವಳ ರೂಮ್ ಅಲ್ಲಿ ಒಬ್ಳು ರೂಮ್ ಮೇಟ್ ಇರ್ತಾಳೆ. ಅವಳು ನಮ್ ಹೀರೋಯಿನ್ ಅವ್ರ ಬಾಯ್ ಫ್ರೆಂಡ್ ಅನ್ನೇ ಕರೆಕ್ಟ್ ಮಾಡ್ಕೊಂಡು ಅವ್ರಿಬ್ರು ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಈಗ ರೂಮ್ ಮೇಟ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಪೋಸ್ಟರ್ಸ್ ಹಾಕ್ತಾಳೆ. ಕಾಸ್ ಬೇರೆ ಕೈಯಲ್ಲಿ ಇರೋದಿಲ್ಲ. ಇರೋ ಕಾಸಲ್ಲಿ ಡ್ರಿಂಕ್ಸ್ ನ ತಗೊಂಡೋಗ್ಬಿಟ್ಟು ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟು ಈಗ ಬಾತ್ ಟಬ್ ಅಲ್ಲಿ ಕೂತ್ಕೊಂಡು ದೇವ್ರನ್ನ ಕೇಳ್ತಾ ಇರ್ತಾಳೆ. ದೇವ್ರೆ, ನಾನ್ ಅಂತದ್ ಏನ್ ಕೇಳ್ದೆ, ಯಾಕೆ ನನ್ ಮೇಲೆ ನಿಮ್ಗೆ ಅಷ್ಟೊಂದು ಕೋಪ? ನಾನ್ ರೂಮ್ ರೆಂಟ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೋಸ್ಕರ ಒಂದು ರೂಮ್ ಮೇಟ್ ನ ಕೇಳ್ದೆ, ಅದು ಕೊಡಕ್ಕಾಗಿಲ್ವಾ? ಸರಿ ಆಯ್ತು ಬಿಡಿ, ಈ ತರ ಇಲ್ಲಿದ ನೋಡಿ, ಈ ತರ ಒಬ್ಬ ಬಾಯ್ ಫ್ರೆಂಡ್ ಆದ್ರೂ ಕೊಡ್ತೀಯಾ? ಅದು ಇಲ್ವೇ ಅಂತ ಹೇಳ್ಬಿಟ್ಟು ಒಂದ್ ಫೋಟೋ ಕಡೆ ಕೈ ತೋರಿಸ್ತಾಳೆ. ಅವ್ನ್ ನೋಡಿದ್ರೆ ಒಂದ್ ದೊಡ್ಡ ಐಡಲ್, ಅವ್ನ್ಗೆ ಇವಳು ತುಂಬಾ ದೊಡ್ಡ ಫ್ಯಾನು. ಈ ತರ ಯಾವ್ದಾದ್ರು ಒಂದ್ ಬಾಯ್ ಫ್ರೆಂಡ್ ನ ಕೊಡಬಾರ್ದು ಅಂತ ಕೇಳ್ಕೊಂಡಂಗೆ ಕೋಪದಲ್ಲಿ ಕೈನ ಮೇಲೆ ಎತ್ತಾಳೆ ನೋಡಿ. ಹಂಗೆ ಫುಲ್ ಮಿಂಚು ಗುಡ್ಗಲ್ಲ ಬರುತ್ತೆ. ಇದೇ ಟೈಮ್ ಅಲ್ಲಿ ಅವ್ರ ಮನೆ ಒಳಗಡೆ ಇರೋ ಗೋಡೆ ಎಲ್ಲ ಹಂಗೆ ಕ್ರಾಕ್ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಅರ್ಥಕ್ಬೇಕು ಬಂದಂಗೆ ಬಂದಿರುತ್ತೆ ಸೌಂಡ್. ಇದನ್ನ ನೋಡಿ ಭಯ ಪಟ್ಟವಳು, ಯಾರೋ ಅದು ಮನೆ ಒಳಗಡೆ ಬಂದಿರೋದು ಅಂತ ಹೇಳ್ಬಿಟ್ಟು ಕೈಲಿ ಏನು ಎತ್ಕೊಂಡ್ ಬಂದು ತೋರಿಸ್ತಾಳೆ. ಅದೇ ಟೈಮ್ ಅಲ್ಲಿ ಮನೆಯನ್ನ ತೋರಿಸ್ತಾರೆ. ಇವಳಿರೋ ಮನೆ ಒಳಗಡೆನೆ ಇನ್ನೊಂದ್ ಸೆಟಪ್ ಕಾಣಿಸ್ತಾ ಇದೆ, ಅಂದ್ರೆ ಬೇರೆ ಒಂದು ಮನೆ. ಇದು ಹಿಸ್ಟಾರಿಕಲ್ ಪೀರಿಯಡ್ ಗೆ ಕನೆಕ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಇವಳು ಫುಲ್ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾಳಲ್ಲ, ಏನೋ ಇದು ಜಾಗ ಈ ತರ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಅದ್ರೊಳಗಡೆ ಹೋಗ್ತಾಳೆ. ಹೋಗೋದು ಅಲ್ದೆ ಜಾಗ ಬೇರೆ ಡಿಫ್ರೆಂಟ್ ಆಗಿರೋದ್ರಿಂದ ಅಯ್ಯೋ ದಾರಿಗಿರಿ ತಪ್ಪಿ ಜಾಗಕ್ಕೆ ಬಂದ್ಬಿಟ್ನ ಅಂತ ಹೇಳ್ಬಿಟ್ಟು ಅವ್ರ ಅಜ್ಜಿಗೆ ಫೋನ್ ಮಾಡ್ತಾಳೆ. ಆ ಕಡೆ ಮಾತಾಡಿದ್ರೆ ಏನು ಅಂತ ಗೊತ್ತಿಲ್ಲ. ಅವ್ರ ಅಜ್ಜಿ ಹತ್ರ ಮಾತಾಡ್ಕೊಂಡೆ ಇಲ್ಲಿ ಸಭೆ ನಡೀತಾ ಇತ್ತಲ್ವಾ, ರಾಜ ಹುಡುಗಿನ ನೋಡ್ತಾ ಇದ್ರಲ್ಲ, ಆ ಜಾಗ ಒಳಗಡೆ ಎಂಟ್ರಿ ಆಗ್ಬಿಡ್ತಾಳೆ. ಇವಳು ಅವತಾರ ನೋಡಿದ್ರೆ ಅಂದ್ರೆ ಈಗ ಇವಳು ಬಂದಿರೋದ್ ನೈಟ್ ಡ್ರೆಸ್ ಅಲ್ವಾ. ಇದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಇದ್ಯಾವ ರೀತಿ ಡ್ರೆಸ್, ಇವಳೇನ್ ಈ ತರ ಬರ್ತಾ ಇದ್ದಾಳೆ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಇವಳನ್ನ ನೋಡಿದ ತಕ್ಷಣ ರಾಜ ಅವ್ರ ಅಮ್ಮ ಮಾತ್ರ ಶಾಕ್ ಆಗ್ತಾರೆ. ಯಾಕಂದ್ರೆ ಈಗ ಓಡೋಗ್ಬಿಟ್ಟಿದಾರೆ ಒಂದ್ ರಾಣಿ ಅಂತ ಹೇಳಿರ್ತಾರಲ್ಲ, ಅವಳ ತರನೇ ಇರ್ತಾಳೆ ನಮ್ ಹೀರೋಯಿನ್ ಕೂಡ ನೋಡೋದಿಕ್ಕೆ. ಆದ್ರೆ ಇವಳೇನ್ ಈ ತರ ಮೆಂಟಲ್ ತರ ಯಾವ್ದೋ ಒಂದು ಡ್ರೆಸ್ ತಗ್ಲಾಕೊಂಡ್ ಬಂದಿದ್ದಾಳಲ್ಲ ಅಂತ ನೋಡ್ತಾರೆ. ಅವಳು ಇನ್ನೋರ್ ಅಜ್ಜಿ ಹತ್ರ ಮಾತಾಡ್ತಾ ಇದ್ದಾಳೇನೋ, ಅಜ್ಜಿ ನಾನ್ ಯಾವ್ದೋ ಜಾಗದಲ್ಲಿ ಕಳ್ದೋಗಿದ್ದೀನಿ ಅಂತ ಕಾಣಿಸುತ್ತೆ. ಇಲ್ಲಿ ನೋಡಿ, ನಾನ್ ಸುತ್ತ ಇರೋರೆಲ್ಲ ಯಾವ್ದೋ ನಾಟಕದ ಕಂಪನಿಯವರು ಅಂತ ಕಾಣಿಸುತ್ತೆ. ಯಾವ್ದೋ ಹೈ ಬಜೆಟ್ ಫಿಲ್ಮ್ ನಡೀತಾ ಇದೆ, ಇಲ್ಲಿರೋರೆಲ್ಲ ಹಂಗೆ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹಂಗೆ ಕಣ ನಮ್ ಹೀರೋ ಕಡೆ ತಿರುಗಿ ನೋಡ್ತಾಳೆ. ನೋಡಿ ನಮ್ ಹೀರೋ ಸೇಮ್ ನೋಡೋದಕ್ಕೆ ಇವಳಿಗೆ ಇಷ್ಟವಾದ ಐಡಲ್ ಒಬ್ಬ ಇರ್ತಾನಲ್ಲ, ವಾಂಗ್ ಅಂತ ಹೇಳ್ಬಿಟ್ಟು, ಅವನ್ ತರನೇ ಇರ್ತಾನೆ. ವಾಂಗ್ ನೀವೇನ ಈ ಫಿಲ್ಮ್ ಅಲ್ಲಿ ಹೀರೋ ಅಂತ ಹೇಳ್ಬಿಟ್ಟು ಹಂಗೆ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ತಾಳೆ. ಇವಳಿ ತರ ಮಾತಾಡೋದನ್ನ ನೋಡ್ಬಿಟ್ಟು ನಮ್ ರಾಜಾಗೆ ಅರ್ಥ ಆಗ್ಬಿಡುತ್ತೆ, ಇವಳ ಓಡೋಗಿರೋ ರಾಣಿ ಅಲ್ಲ, ಇವಳೆ ಬೇರೆ ಯಾರು ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡಿ ಒಂದು ಪ್ಲಾನ್ ನ ಮಾಡ್ಬೇಕಂತ ಹೇಳಿ ನಮ್ ಹೀರೋ, ಇವಳೆ ನನ್ ರಾಣಿನ ನಾನೇ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಹೇಳಿ ಹೀರೋಯಿನ್ ಹಂಗೆ ಅಲ್ಲಿಂದ ಎತ್ಕೊಂಡು ಹೋಗ್ತಾನೆ. ಇದನ್ನ ನೋಡ್ಬಿಟ್ಟು ಫೈರಿಗೆ ಶಾಕ್ ಆಗುತ್ತೆ. ಅಯ್ಯೋ ಕೈಗ್ ಬಂದಿದ್ ಬೈಕ್ ಬರ್ದೆ ಹೊಟ್ಟೋಯ್ತೆ, ನಾನೇ ಸ್ಪೈಲ್ ಮಾಡ್ಕೊಂಡ ಅಂತ ಯೋಚನೆ ಮಾಡ್ತಾಳೆ. ಇನ್ನೊಂದ್ ಕಡೆ ಇವಳು ಫುಲ್ ಟೈಟ್ ಆಗ್ಬಿಟ್ಟಿರ್ತಾಳಲ್ಲ, ಅವಳನ್ನ ಕರ್ಕೊಂಡ್ ಬಂದು ಬೆಡ್ ಅಲ್ಲಿ ಹಾಕ್ಬಿಟ್ಟು ಆ ಕಡೆ ನೋಡಿದ್ರೆ ಗೋಡೆನೆ ಕ್ರ್ಯಾಕ್ ಆಗಿರುತ್ತೆ. ಆ ಕಡೆ ಇರೋದು ಮಾಡರ್ನ್ ವರ್ಲ್ಡ್ ಅಲ್ಲ. ಇವನ್ ಆ ಕಡೆ ಎಂಟ್ರಿ ಆಗ್ತಾ ಇದ್ದಂಗೆ ಲೈಟ್ ಎಲ್ಲ ಆನ್ ಆಗುತ್ತೆ. ಇವನು ಫುಲ್ ಶಾಕ್ ಆಗ್ಬಿಡುತ್ತೆ. ಏನಿದು, ಇದೇನ್ ವಿಚಿತ್ರವಾಗಿದೆ ಅಂತ ಹೇಳ್ಬಿಟ್ಟು ಅದು ಅಲ್ದೆ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಬಾಲ್ಕನಿ ಡೋರ್ ಓಪನ್ ಮಾಡಿ ನೋಡ್ತಾನ, ಇದು ಮಾಡರ್ನ್ ವರ್ಲ್ಡ್ ಅಲ್ವಾ. ಫುಲ್ ಆಗಿ ಲೈಟ್ಸ್, ಹೈಟ್ ಆಗಿರೋ ಬಿಲ್ಡಿಂಗ್ಸ್, ವೆಹಿಕಲ್ಸ್ ಅಂತ ಓಡಾಡ್ತಾ ಇರುತ್ತೆ. ಇದನ್ನ ನೋಡಿ ಹಂಗೆ ಏನೋ ಇದು ಯಾವ್ದೋ ಇದು ಪ್ರಪಂಚ ಅಂತ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಈಗ ಹಂಗೆ ಬೆಳಗಾಗುತ್ತೆ. ಇವಳಿರೋ ರೂಮ್ ಅಲ್ಲಿ ಅವಳನ್ನ ಕಟ್ಟಾಕಿರ್ತಾರೆ. ಈಗ ಅವಳಿಗೆ ಸ್ವಲ್ಪ ಎಚ್ಚರ ಆಗುತ್ತೆ. ರಾಜ ಆ ಕಡೆ ತಿರ್ಕೊಂಡಿರ್ತಾರಲ್ಲ, ಏಯ್ ಯಾರ್ ನೀನು, ನನ್ನ ಯಾಕೆ ಕಟ್ಟಾಕಿದ್ಯಾ, ಯಾರೋ ನೀನು ಅಂತ ಹೇಳ್ಬಿಟ್ಟು ಈಗ ಅವ್ನ್ ತಿರ್ಗ್ ನೋಡಿದ ತಕ್ಷಣ ನೋಡಕ್ ಸ್ವಲ್ಪ ವಾಂಗ್ ತರನೇ ಇರ್ತಾನಲ್ಲ. ಏಯ್ ವಾಂಗ್, ನೀವ್ಯಾವಾಗ ಇಲ್ಲಿ ಬಂದ್ರಿ? ಫ್ಯಾನ್ಸ್ ನ ಏನಾದ್ರು ಸರ್ಪ್ರೈಸ್ ಆಗಿ ಮೀಟ್ ಮಾಡೋ ತರ ಏನಾದ್ರು ಪ್ಲಾನ್ ಮಾಡಿದೀರಾ? ಅದಕ್ಕೇನಕ್ ನನ್ ಕೈನೆಲ್ಲ ಕಟ್ಟಾಕಿದೀರಾ ಅಂತ ಕೇಳ್ತಾ ಇದ್ರೆ ಇದು ಏನೋ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವಳನ್ನ ನೋಡ್ಬಿಟ್ಟು ನನಗ್ ರಾಣಿಯಾಗಿರ್ತೀರಾ ರಾಣಿ ಅಂತ ಬೇರೆ ಕೇಳ್ತಾನ. ಅದೇ ಟೈಮ್ ಅಲ್ಲಿ ಕ್ಲೀನಿಂಗ್ ಮಿಷಿನ್ ಒಂದಿರತ್ತಲ್ಲ ಮನೆಯಲ್ಲಿ, ಅದಂಗೆ ಬರ್ತಾ ಇರೋದನ್ನ ನೋಡ್ಬಿಟ್ಟು ಇದು ಯಾವ್ದೋ ಹುಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕತ್ತಿನ ಎತ್ಕೊಂಡು ಅದನ್ನ ಒಂದೇ ಏಟು ಅಷ್ಟೇ ಪೀಸ್ ಆಗೋಯ್ತು. ಇವಳಿಗಂಗೆ ಶಾಕ್ ಆಗುತ್ತೆ, ಯಾವ ನೀವು ನೋಡಕ್ಕೆ ವಿಚಿತ್ರವಾಗಿದ್ದಾನೆ ಅಂತ. ಅದೇ ಟೈಮ್ ಅಲ್ಲಿ ಫೆರಿನು ಅದೇ ಕಡೆ ಬರ್ತಾ ಇರ್ತಾಳೆ. ಯಾಕಂದ್ರೆ ಫೆರಿಗೆ ಒಂದು ಡೌಟ್ ಬಂದ್ಬಿಡ್ತು, ಇವಳು ಮೋಸ್ಟ್ಲಿ ಓಡೋಗಿರೋ ರಾಣಿ ಅಲ್ಲ ಅಂತ. ಆದ್ರೆ ಇವಳಲ್ಲಿ ಬರೋಕ್ ಮುಂಚೆನೆ ನಮ್ ರಾಜ ಸ್ವಲ್ಪ ಹುಷಾರಾಗ್ಬಿಟ್ಟು ಹೀರೋಯಿನ್ ಬೆನ್ನಿಂದ ಕಡೆನೆ ಕತ್ತಿನ ಇಟ್ಕೊಂಡು ನಿಂತಿರ್ತಾನೆ. ಅವಳೇನು ಬಾಯ್ ತೆಗೆದು ಮಾತಾಡಬಾರ್ದು ಅಂತ.
ಅಂತ. ಈಗ ಫೆರಿನು ಬಂದು ಹೇಳ್ತಾಳೆ, ಏನಿಲ್ಲ ರಾಜ, ನಿಮ್ ಅಮ್ಮ ಅವ್ರಿಗೆ ಇನ್ನೊಂದ್ 2 ದಿನದಲ್ಲಿ ಬರ್ತ್ಡೇ ಬರ್ತಾ ಇದೆ. ಯಾವಾಗ್ಲೂನು ರಾಣಿನೇ ತಾನೆ ಅವ್ರನ್ನ ಎಂಟರ್ಟೈನ್ ಮಾಡಿ ಅವ್ರಿಗೆ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದಿದ್ದು, ಆತರ ಈ ಸತಿ ಮಾಡ್ಬಿಡ್ತಾರಲ್ವಾ ಅಂತ ಕೇಳಿದಾಗ ರಾಜ ಹೇಳ್ತಾನೆ, ಅದೆಲ್ಲ ಕರೆಕ್ಟ್ ಆಗಿ ಮಾಡ್ಬಿಡ್ತಾರೆ, ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ, ಮಾಡದೇ ಇರ್ತಾರ, ಅದೆಲ್ಲ ಕರೆಕ್ಟ್ ಆಗಿ ಮಾಡ್ಬಿಡ್ತಾರೆ, ಅದಕ್ಕಾಗಿರೋ ಟ್ರೈನಿಂಗ್ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೆರಿನ ಅಲ್ಲಿಂದ ಕಳ್ಸ್ಕೊಡ್ತಾರೆ. ಇನ್ನೊಂದ್ ಕಡೆ ಆ ಕೆಲ್ಸದವ್ರಿಗೆಲ್ಲ ಹೇಳ್ತಾರೆ, ಇನ್ಮೇಲೆ ನನ್ ಪರ್ಮಿಷನ್ ಇಲ್ದೆ ಯಾರನ್ನು ನನ್ ರೂಮ್ ಒಳಗಡೆ ಬಿಡ್ಬೇಡಿ ಅಂತ, ಯಾಕಂದ್ರೆ ರೂಮ್ ಒಳಗಡೆ ತಾನೆ ಸ್ಪ್ಲಿಟ್ ಇರೋದು, ಎಲ್ಲಿ ಕಂಡಿಡಿದ್ ಬಿಡ್ತಾರೋ ಅಂತ ಹಿಂಗ್ ಹೇಳ್ತಾರೆ. ಅದಾದ್ಮೇಲೆ ಈ ಕಡೆ ನೈಸ್ ಆಗಿ ಹೀರೋಯಿನ್ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಾಳೆ. ನಮ್ ಹೀರೋ ಹೇಳ್ತಾನೆ, ಏಯ್ ಎಲ್ಲೋಗ್ತಾ ಇದೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಏನಿಲ್ಲ ಬಾಸ್, ಈ ಗೋಡೆನೆಲ್ಲ ಕಟ್ಕೊಡಕ್ಕೆ ಅಂತ ಮೇಸ್ತ್ರಿಗಳು ಇರ್ತಾರಲ್ಲ, ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಅದಾದ್ಮೇಲೆ ನಿಮ್ ಲೋಕದಲ್ಲಿ ನೀವಿರಿ, ನನ್ ಲೋಕದಲ್ಲಿ ನಾನ್ ಇರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ರಾಜ, ನಿನ್ ಪಾಡಿಗೆ ನೀನ್ ಇತರ ಹೋಗ್ಬಿಟ್ರೆ ನಮ್ಮ ಅಮ್ಮ ಬರ್ಡೇಗೆ ಯಾರು ಬಂದ್ ಎಂಟರ್ಟೈನ್ ಮಾಡೋದು, ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಒಂದ್ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಬ್ಬನಿಗೆ ತುಂಬಾನೇ ಹೊಡೆದು ಹಿಂಸೆ ಕೊಟ್ಟು ಬಾಣ ಬಿಡೋದಕ್ಕೆಲ್ಲ ರೆಡಿಯಾಗಿ ನಿಂತಿರ್ತಾರೆ. ಇದನ್ನ ನೋಡ್ಬಿಟ್ಟು ಅವಳು, ಅಯ್ಯೋ ಏನ್ ಮಾಡ್ತಾ ಇದೀರಾ, ಬಾಣ ಎಲ್ಲ ಬಿಡ್ತೀರಾ, ಬೇಡ ಬೇಡ ಅಂತ ಕೈ ಆಡಿಸ್ತಾಳೆ. ಆದ್ರೆ ನಮ್ ರಾಜ, ಇಲ್ಲಿ ಬಂದ್ ನಿಂತ್ಕೊ ಅಂತ ಹೇಳ್ಬಿಟ್ಟು ಹಿಡಿದು ನಿಲ್ಸಿ, ನಮ್ಮ ಅರಮನೆಯಲ್ಲಿ ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಅವ್ರಿಗೆ ಇದೇ ತರನೇ ಪನಿಷ್ಮೆಂಟ್ ಕೊಡೋದು ಅಂತ ಹೇಳಿ ಅದನ್ನ ತೋರಿಸ್ತಾರೆ. ಈಗ ಎಲ್ಲರೂ ಬಾಣ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇದನ್ನ ನೋಡ್ಬಿಟ್ಟು ಹೀರೋನ್ಗೆ ತಲೆನೇ ಸುತ್ತ ಬಿಡುತ್ತೆ, ಹಂಗೆ ಬಿದ್ದೋಗ್ತಾಳೆ ಕೆಳಗಡೆ. ನಮ್ ಹೀರೋ ಹಿಡ್ಕೊಂತಾನೆ. ಅವಾಗ ಇವಳಿಗೆ ಅರ್ಥ ಆಗೋಯ್ತು, ಇವ್ರು ಹೇಳೋ ಕೆಲಸ ಮಾಡಿದ್ರೇನೆ ನಾನು ಇಲ್ಲಿಂದ ತಪ್ಪಿಸ್ಕೊಳಕ್ ಆಗೋದು ಅಂತ. ಸರಿ ಆಯ್ತು, ಮಾಡ್ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು, ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ಬೇಕಾ, ಕೊಡಿ ಅಸಾಲ್ಟ್ ಆಗಿ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ತುಂಬಾನೇ ಹಿಸ್ಟಾರಿಕಲ್ ಡ್ರಾಮಾಸ್ ಎಲ್ಲ ನೋಡ್ತಾಳೇನೋ, ಅದ್ರಲ್ಲಿ ಬರೋ ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ ಅದೇ ಕೆಲಸ ತಾನೇ ಮಾಡೋದು, ಸೊ ಈಸಿ ಆದ ಕೆಲಸ ಅಂತ ಅನ್ಕೊಳ್ತಾಳೆ. ಆದ್ರೆ ನಮ್ ರಾಜ ಕರ್ಕೊಂಡ್ ಹೋಗ್ಬಿಟ್ಟು ಒಂದ್ ಕೈಲ್ ಕಲ್ಲೋಡಿ ಅಂತ ಹೇಳ್ತಾರೆ, ಒಂದ್ ದೊಡ್ಡ ಬಂಡೆ ಕಲ್ನ ಮೇಲೆ ಇಟ್ಕೊ ಅಂತ ಹೇಳ್ತಾರೆ. ಇವಳಿಗೆ ಶಾಕು, ನನ್ ಸೈಜ್ಗೂ ನೀವು ಕೊಡೋ ಟಾಸ್ಕ್ ಸಂಬಂಧನೇ ಇಲ್ವೇ, ಓಡೋಗಿದ್ರ ನೀನ್ ಅಷ್ಟು ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಅವಳೆ ಶಾಕ್ ಆಗ್ತಾಳೆ. ಆದ್ರೆ ಪಾಪ ಇವಳ ಕೈಯಲ್ಲಿ ಅದನ್ನೆಲ್ಲ ಮಾಡಕ್ಕೆ ಆಗ್ತಾ ಇಲ್ಲ, ಕೈ ಕಲ್ಲೆಲ್ಲ ನೋವು ಬಂದ್ಬಿಟ್ಟಿರುತ್ತೆ. ರಾಜ ಕೇಳ್ತಾನೆ, ಏನ್ ನಿನ್ ಕೈ ನೋವಾ, ಮೆಡಿಸನ್ ಎತ್ಕೊಂಬಂದ್ ಹಾಕಿ ಅಂದಾಗ ಇವಳು ಅಂತಾಳೆ, ಬೇಡ ಬೇಡ, ನನ್ನ ಹತ್ರ ಅಂದ್ರೆ ನನ್ ರೂಮ್ ಅಲ್ಲಿ ಇನ್ನೂ ಪವರ್ಫುಲ್ ಆಗಿರೋ ಮೆಡಿಸನ್ ಎಲ್ಲ ಇದೆ, ಬನ್ನಿ ಹೋಗಿ ಎತ್ಕೊಂಬರೋಣ ಅಂತ ಕರೀತಾಳೆ. ಆಕ್ಚುಲಿ ಹೆಂಗಾದ್ರೂ ಮಾಡಿ ಇಲ್ಲೇ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನೈಸಾಗಿ ರೂಮ್ ಒಳಗಡೆ ಕರ್ಕೊಂಡ್ ಬರೋದು. ಆದ್ರೆ ಇವನಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಈ ಕಡೆ ದಿಕ್ಕು ನೋಡ್ತಾ ಇರ್ತಾಳೆ. ಫ್ರಿಜ್ ಓಪನ್ ಅಲ್ಲಿ ಇರತ್ತಲ್ಲ, ಹೀರೋ ಕೂಡ ನೋಡ್ಬಿಟ್ಟು ಇದೇನಿದು ಅಷ್ಟು ಬೇಗ ಚಳಿಕಾಲ ಬಂದ್ಬಿಡ್ತಾ, ಒಂಥರ ಚಳಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಹಂಗೆ ಬಗ್ ನೋಡ್ತಾನೆ. ಹೀರೋಯಿನ್ಗಂತೂ ಇವನೊಬ್ಬ ಒಳ್ಳೆ ಟೈಮಲ್ಲಿ ನನಗ್ ತಗಲ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು, ಅಯ್ಯೋ ಸ್ವಲ್ಪ ಬರ್ತೀರಾ ಇಲ್ಲಿ, ಇದು ವೇಟ್ ಆಗಿದೆ ಅಂತ ಕರೀತಾಳೆ. ಈ ರಾಜ ಕೂಡ ಅಲ್ಲಿಗೆ ಬರ್ತಾನೆ. ಟಕ್ಕಂತ ಒಂದು ಪೆಪ್ಪರ್ ಸ್ಪ್ರೇನ ಎತ್ಬಿಟ್ಟು ಹಂಗೆ ರಾಜ ಕಣ್ಣಲ್ಲಿ ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಡೋರ್ ಹತ್ರ ಹೋಗಿ ನೋಡಿದ್ರೆ ರಾಜ ಹುಷಾರಾಗಿ ಆಲ್ರೆಡಿ ಅದಕ್ಕೆ ದೊಡ್ಡದಾಗಿ ಚೈನು ಲಾಕ್ ಎಲ್ಲ ಹಾಕಿಟ್ಟಿರ್ತಾರೆ. ಅಷ್ಟೇ ಇದನ್ನ ನೋಡ್ಬಿಟ್ಟು, ಅಯ್ಯೋ ಇದನ್ನ ಮಿಸ್ ಮಾಡ್ಬಿಟ್ನೆ ಅಂತ ಹೇಳ್ಬಿಟ್ಟು ಹಂಗೆ ರಾಜ ಕಡೆ ತಿರುಗ್ತಾಳೆ. ಇವನ್ ಹೆಂಗಪ್ಪ ಇವಾಗ ಸಂಭಾಳ್ಸೋದು ಅಂತ ನೋಡ್ತಾ ಇರ್ತಾಳೆ. ರಾಜ ಬೇರೆ ಕತ್ತಿನ ಎತ್ಕೊಂಡ್ 4 ಕಡೆ ಬೀಸಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನೆಮ್ಮದಿಯಾಗಿ ಮಾಡಿ ಅಂತ ಹೇಳ್ತಾಳೆ. ಸ್ವಲ್ಪ ಹಿಂದ್ಗಡೆ ಹೋಗ್ತಾಳೆ. ನೋಡಿ ಶೆಲ್ಫ್ಗೆ ಡಿಕ್ಕಿ ಹೊಡೆದ್ಮೇಲೆ ಅಲ್ಲಿ ಮೇಲಿಂದ ಒಂದು ಗ್ಲಾಸ್ ಬಾಟಲ್ ಬೀಳಕ್ಕೆ ಬರುತ್ತೆ. ಟಕ್ಕಂತ ನಮ್ ಹೀರೋನೆ ಕೈನ ಅಡ್ಡ ಇಟ್ಟು ಆ ಏಟ್ನ ಇವ್ನ್ ತಗೊಳ್ತಾನೆ. ಅದಾದ್ಮೇಲೆ ಇವಳಂಗೆ ಅವ್ನಿಗೆ ಫಸ್ಟ್ ಏಡ್ ಎಲ್ಲ ಮಾಡ್ಕೊಂಡು ಕೇಳ್ತಾಳೆ, ನಿಮ್ಮೂರಲ್ಲೆಲ್ಲ ಅಂದ್ರೆ ಪ್ರತಿಯೊಬ್ರು ಈ ತರ ಒಂದು ಸರ್ಕಸ್ ನೆಲ್ಲ ಕಲ್ತಿಟ್ಕೊಂಡಿರ್ತೀರಾ, ಹೆಂಗೆ ಯಾರು ನೋಡಿದ್ರು ಇದೇ ತರ ಮಾಡ್ತೀರಾ ಅಂದಾಗ ಅವ್ನ್ ಹೇಳ್ತಾನೆ, ಇದೆಲ್ಲ ನಮ್ ಸೇಫ್ಟಿಗೆ, ಅವಾಗ್ಲೇ ತಾನೇ ನಿಮ್ಮನ್ನ ಕಾಪಾಡ್ಕೊಳಕ್ ಆಗೋದು ಅಂದಾಗ ಇವಳು ಹೇಳ್ತಾಳೆ, ದೊಡ್ಡದಾಗ ಕಾಪಾಡ್ತಾ ಇದೀಯಾ, ನನ್ನ ಸಾಯ್ಸಕಂತ ತಾನೇ ನೀನ್ ಬಂದಿದ್ಯಾ ಅಂತ ಮನ್ಸಲ್ಲಿ ಅನ್ಕೊಳ್ತಾಳೆ. ಆಮೇಲೆ ಕೇಳ್ತಾಳೆ, ನೀವ್ ನನ್ನನ್ನ ರಾಣಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಒಂದು ಕಾರಣ ಇದೆ ಅಲ್ವಾ, ನಾನು ಅಷ್ಟು ಚೆನ್ನಾಗಿದ್ದೀನಿ ಅಲ್ವಾ ಅಂದಾಗ ಅವ್ನ್ ಅಂತಾನೆ, ಇಲ್ಲ ನೀನಾ ಚೆನ್ನಾಗಿದ್ಯಾ, ನನ್ಗೆ ತಪ್ಪಿಸ್ಕೊಳಕ್ಕೆ ಒಂದು ರೀಸನ್ ಬೇಕಾಗಿತ್ತು, ಆ ಟೈಮಲ್ಲಿ ನೀನ್ ಸಿಕ್ಕದೆ, ಅದಕ್ಕೆ ನಿನ್ನ ಯೂಸ್ ಮಾಡ್ಕೊಂತ ಇದೀನಿ ಅಂತ ಹೇಳ್ಬಿಡ್ತಾನೆ. ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಅಂತ ಒಬ್ರು ಇದಾರಲ್ಲ, ಅವ್ರು ನನ್ಗೆ ಅಮ್ಮನೇ ಅಲ್ಲ, ಹೆಂಗಾದ್ರು ಮಾಡಿ ಫೆರಿನ ಕೊಟ್ಟು ನನಗ್ ಮದ್ವೆ ಮಾಡಿ ಈ ರಾಜ್ಯನೆಲ್ಲ ಅವ್ರ ವಶ ಮಾಡ್ಕೋಬೇಕು ಅಂತ ನೋಡ್ತಾ ಇದಾರೆ, ಅದರಿಂದ ಹೆಂಗಪ್ಪ ನಾನ್ ತಪ್ಪಿಸ್ಕೊಳ್ಳೋದು ಅಂತ ನೋಡಿದಾಗ ತಾನಾಗೆ ಬಂದು ನೀನ್ ಸಿಕ್ಕಾಕೊಂಡೆ ಅಂತ ಹೇಳ್ತಾರೆ. ಆಗ ಹೀರೋಯಿನ್ ಹೇಳ್ತಾಳೆ, ಹೌದೌದು ನಾನ್ ಸ್ಟೋರೀಸ್ ಅಲ್ಲೆಲ್ಲ ಕೇಳಿದೀನಿ, ಈ ರಾಜವಂತಂದಲ್ಲ ಯಾರಾದ್ರೂ ಒಬ್ರು ವಿಲನ್ ತನ್ನವಾಗಿ ಯೋಚನೆ ಮಾಡ್ತಾನೆ ಇರ್ತಾರೆ, ನಿಮ್ಮಮ್ಮ ಅದೇ ತರನ ಅಂತ ಕೇಳ್ತಾಳೆ. ಅದಾದ್ಮೇಲೆ ಹಂಗೆ ನೈಟ್ ಆಗುತ್ತೆ, ಇಬ್ರು ಮಲ್ಕೋಬೇಕು ಅಂತ ನೋಡ್ತಾರೆ. ಆ ಕಡೆ ಹಿಸ್ಟಾರಿಕಲ್ ವರ್ಲ್ಡ್ ಅಲ್ಲಿ ನಮ್ ಹೀರೋ ಮಲ್ಕೊಂಡ್ರೆ, ಈ ಕಡೆ ಮಾಡರ್ನ್ ವರ್ಲ್ಡ್ ಅಲ್ಲಿ ನಮ್ ಹೀರೋಯಿನ್ ಮಲ್ಕೊಳ್ಳೋದು. ನಮ್ ಹೀರೋಯಿನ್ ಹೇಳ್ತಾಳೆ, ನಾನ್ ನಿಮ್ಗೆ ರಾಣಿ ತರ ಆಕ್ಟ್ ಮಾಡ್ತೀನಿ ವಿನಾ ಈ ತರ ಕೆಲ್ಸಗಳೆಲ್ಲ ಸೇವೆಗಳೆಲ್ಲ ನನ್ ಕೈಲಿ ಮಾಡಕ್ಕಾಗಲ್ಲ, ಅದು ಏನಕ್ಕಂದ್ರೆ ಈ ಒಡೆದೋಗಿದೆ ಅಲ್ವಾ ಗೋಡೆ, ಇದನ್ನೆಲ್ಲ ರೆಡಿ ಮಾಡೋದಕ್ಕೋಸ್ಕರ ಅಷ್ಟೇ ಅಲ್ಲ, ನನ್ ಕ್ಲೀನರ್ ನ ಬೇರೆ ಹೊಡೆದಾಕಿದೀರಾ, ಅದಕ್ಕೆಲ್ಲ ನೀವೇ ದುಡ್ಡು ಕೊಡ್ಬೇಕು, ಅದಕ್ಕೋಸ್ಕರ ಅಂದಾಗ ಅವ್ನ್ ಕೂಡ ಸರಿ ಆಯ್ತು ಅಂತಾನೆ. ನೀನನ್ನೆಲ್ಲ ಮಾತಲ್ಲಿ ನಂಬಕ್ಕಾಗಲ್ಲ, ಪ್ರಾಮಿಸ್ ಮಾಡಿ ಅಂತ ಇವಳಿಗೆ ಪಿಕ್ಕಿ ಪ್ರಾಮಿಸ್ ಕೇಳ್ತಾಳೆ. ಇವ್ನಿಗೆ ಅರ್ಥ ಆಗಲ್ಲ ಏನಿದು ಅಂತ ಹೇಳ್ಬಿಟ್ಟು ಅವನಿಗೆ ಡೋಟಲ್ ಕೈನ ಕೊಡ್ತಾನೆ. ಅದಾದ್ಮೇಲೆ ಇಬ್ರು ಮಲ್ಗಿರ್ತಾರೆ. ಆದ್ರೆ ಅವ್ನಿಗೆ ಡೌಟ್, ಇವಳು ಎಲ್ಲಿ ಎಸ್ಕೇಪ್ ಆಗ್ಬಿಡ್ತಾಳು ಅಂತ ಕೈ ಹಿಡ್ಕೊಂಡೆ ಮಲ್ಗಿರ್ತಾನೆ. ಒಂದೊತ್ತನ ಇವಳಿಗೆ ಟಾಯ್ಲೆಟ್ ಅರ್ಜೆಂಟ್ ಆಗುತ್ತೆ, ಎದ್ದೋಗ್ಬೇಕು ಅಂತ ನೋಡಿದ್ರೆ ಕೈಯೇ ಬಿಡ್ತಾ ಇಲ್ಲ. ಎಲ್ಲೆದ್ದೋಗ್ತಾ ಇದೀಯಾ, ಎಸ್ಕೇಪ್ ಆಗ್ತಾ ಇದೀಯಾ ಅಂದ್ರೆ, ಅಯ್ಯೋ ಇಲ್ಲ ನಾನು ಬಾತ್ರೂಮ್ಗೆ ಹೋಗ್ತಾ ಇದೀನಿ ಅಂದ್ರೆ ಅವ್ನಿಗೆ ಸ್ಕ್ರೀನ್ ಇಂದ ಮುಖ ಇಟ್ಬಿಟ್ಟು ನಾನಿನ್ನ ಎಲ್ಲೋದ್ರು ನೋಡ್ತಾ ಇರ್ತೀನಿ ಅಂತಾನೆ. ಅಯ್ಯೋ ಲೂಸ್ ನನ್ ಮಗನೆ, ಬಾತ್ರೂಮ್ ಅಂದ್ರೆ ಏನಂತ ಕೂಡ ಗೊತ್ತಿಲ್ಲದೆ ಮಾತಾಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಪಾಪ ಕಂಟ್ರೋಲ್ ಮಾಡ್ಕೊಂಡು ಮಲ್ಕೊಳ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ಆಗಿರುತ್ತೆ. ಇವತ್ತೇ ರಾಜ ಅವ್ರ ಅಮ್ಮಗೆ ಬರ್ತ್ಡೇ, ಸೊ ಅದಕ್ಕೋಸ್ಕರ ಎಂಟರ್ಟೈನ್ ಮಾಡಕ್ಕೆ ತಾನೆ ಹೀರೋಯಿನ್ ಬಂದಿರೋದು. ಅವಳು ಸುತ್ತಿ ಸುಮ್ನೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ವಿನಾ ಏನು ಮಾಡ್ತಾ ಇಲ್ಲ. ಈ ಕಡೆ ರಾಜ ಅವ್ರ ಅಮ್ಮಗಂತೂ ಫುಲ್ ಆಗಿ ಟೆನ್ಷನ್ ಆಗ್ತಾ ಇರುತ್ತೆ, ಇವಳು ಏನಾದ್ರು ಮಾಡ್ತಾಳ ಅಥವಾ ಈ ತರ ಕೋತಿ ಚಷ್ಟೆ ಮಾಡ್ತಾಳ ಅಂತ. ಆದ್ರೆ ಏನೋ ಮಾಡ್ದಳು ಟಕ್ಕಂತ ಕಲ್ನ ಹೊಡೆದಾಕ್ಬಿಡ್ತಾಳೆ. ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಆಕ್ಚುಲಿ ಇವಳು ರಿಯಲ್ ರಾಣಿ ಅಲ್ಲ ಅಂತಾನೆ ಅನ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಈ ತರ ಟೆಸ್ಟ್ ಇಟ್ಟಿದ್ದು, ಅದೇ ಹೊಡೆದಿದ್ದು ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಅವಳು ಅಂತಾಳೆ, ಆಯ್ತಾಯ್ತು ಸರ್ಕಸ್ ಎಲ್ಲ ನೋಡಿದ್ದಾಯ್ತಾನೆ, ಹೋಗಿ ಎಲ್ಲರೂ ಇಲ್ಲಿಂದ ಹೋಗಿ ಅಂತ. ಆದ್ರೆ ರಾಣಿ ಎತ್ಕೊಂಬಂದ್ ಹಾಕಿ ಅಂತ ಹೇಳ್ತಾರೆ. ಏನಂತ ಗೊತ್ತಿಲ್ಲ.
ಇವ್ರು ಹಂಗೆ ಒಂದ್ ದೊಡ್ಡದಾಗ ಮೆಡಲ್ ತರ ಒಂದ್ ಎತ್ಕೊಂಡ್ ಕತ್ತಲ್ಲಿ ಹಾಕಿದ ತಕ್ಷಣ ಅವಳು ಸಂತೋಷ ಪಡ್ತಾಳ. ಹಾ ನನ್ಗೋಸ್ಕರ ಮೆಡಲ್, ಥ್ಯಾಂಕ್ ಯು ಅಂತ. ಅದೇ ಸ್ವಲ್ಪ ಹೊತ್ತಲ್ಲೇ ರಾಣಿ ಶುರು ಮಾಡಿ ಅಂತ ಹೇಳ್ತಾರ. ಹಂಗೆ ದಬ ದಬ ಅಂತ ಸೈನಿಕರೆಲ್ಲ ಬಂದ್ಬಿಟ್ಟು ಬಿಲ್ಲು ಬಾಣನೆಲ್ಲ ಇವಳಿಗೆ ಟಾರ್ಗೆಟ್ ಮಾಡಿ ಇಟ್ಟಿರ್ತಾಳೆ. ಅವಳಿಗೇನ್ ಅರ್ಥ ಆಗ್ತಿಲ್ಲ, ಏನೀಗೆಲ್ಲರೂ ನನ್ನ ಟಾರ್ಗೆಟ್ ಮಾಡಿ ಇಟ್ಟಿದ್ದಾರೆ, ಇವ್ನೇನಾದ್ರೂ ಮಾತಾಡ್ತಾನ, ಒಳ್ಳೆ ಗುಂಡ್ಕಲ್ ಕೂತಂಗ್ ಕೂತಿದಾನಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬೈದಲ್ಲಿ ನಿಂತಿರ್ತಾಳೆ. ಅದಾದ್ಮೇಲೆ ಅವನೇ ಬಂದ್ಬಿಡ್ತಾನೆ ಕೆಳಗಡೆ, ಬಂದ್ ಹೇಳ್ತಾನೆ, ತಾಯಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವ್ ಅನ್ಕೊಂಡಿರೋ ತರ ಆ ನಿಜವಾದ ರಾಣಿ ಇವಳಲ್ಲ ಅಂತ ಹೇಳ್ಬಿಡ್ತಾರೆ. ಇದನ್ನ ನೋಡಿ ಹೀರೋನ್ಗೆ ಶಾಕ್ ಆಗುತ್ತೆ, ಇದೇನಿದು ನಿಜ ನೀ ತರ ಹೇಳ್ಬಿಟ್ಟ ಅಂತ. ಅದಾದ್ಮೇಲೆ ನಮ್ ಹೀರೋ ಹೆಂಗ್ ಹೇಳ್ತಾನಂದ್ರೆ, ಆದ್ರೆ ನನ್ಗೆ ಈ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ, ನಾನು ಇವಳನ್ನೇ ನಾನು ರಾಣಿಯಾಗಿ ಮಾಡ್ಕೋಬೇಕು ಅನ್ಕೊಂಡಿದೀನಿ ಅಂದಿದ ತಕ್ಷಣ ಇವಾಗ ಇವಳಿಗೆ ಪ್ಲಾನ್ ಅರ್ಥ ಆಗ್ತಾ ಇರೋದು, ಇವಳು ಟಕ್ ಟಕ್ ಅಂತ ಅಲ್ಲಿರೋ ಬೆಂಚ್ ಮೇಲೆ ಇರೋದನ್ನೆಲ್ಲ ತಳ್ಬಿಟ್ಟು ಹಂಗೆ ಬಂದೊಂದ್ ಪೊಸಿಷನ್ ಅಲ್ಲಿ ಬಿದ್ದೋಗ್ತಾಳೆ. ಹೌದು ತಾಯಿ, ನನಗೆ ರಾಜ ಅಂದ್ರೆ ತುಂಬಾ ಇಷ್ಟ, ನಾನು ಮತ್ತೆ ಅವ್ರು ತುಂಬಾನೇ ಇಷ್ಟ ಪಡ್ತಾ ಇದೀವಿ, ಅದಕ್ ಪ್ರತಿಫಲವಾಗಿ ನನ್ನ ಹೊಟ್ಟೆನಲ್ಲಿ ಒಂದು ಹಣ್ಣು ಬೀಳ್ತಾ ಇದೆ ಅಂತ ಹೇಳ್ತಾರ. ಈ ರಾಜಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವಳು ಏನ್ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆದ್ರೆ ಅವಳಂತೂ ಆಕ್ಟಿಂಗ್ ಸ್ಟಾಪ್ ಮಾಡೋ ತರನೇ ಇಲ್ಲ, ವಿಧವಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾಳೆ. ರಾಜ ಹಂಗೆ ಕಣ್ಣಲ್ಲೇ ವಾರ್ನ್ ಮಾಡ್ತಾ ಇರ್ತಾನೆ, ಏನ್ ಮಾಡ್ತಾ ಇದೆಯೋ ಈ ಸುಮ್ನೆ ಇರು ಅಂತ. ಆದ್ರೂ ಅವಳು ಕಡಿಮೆ ಮಾಡೋ ತರ ಇಲ್ಲ, ಆಕ್ಟಿಂಗ್ ಮಾಡ್ತಾನೆ ಇರ್ತಾಳೆ. ಅದಾದ್ಮೇಲೆ ರಾಜ ಅವ್ರ ಅಮ್ಮನು ಹೇಳ್ತಾರೆ, ಸರಿ ಆಯ್ತು, ಏನು ಇಷ್ಟಪಟ್ರಿ ಅಂತ ಹೇಳ್ತಾ ಇದ್ದೀರಾ, ಅದ್ರಲ್ಲೂ ಹೊಟ್ಟೆಲ್ ಮಗು ಬೇರೆ ಬೆಳೀತಾ ಇದೆ ಅಂತ ಹೇಳ್ತೀರಾ, ಸರಿ ಆಯ್ತು, ಆದ್ರೆ ನಿಜವಾದ ರಾಣಿನ ನಾವೇ ಸೆಲೆಕ್ಟ್ ಮಾಡೋದು ಅಂದಿದ ತಕ್ಷಣ ಇವಳಗ್ ಶಾಕ್ ಆಗುತ್ತೆ. ಹಂಗಾದ್ರೆ ನನ್ನ ಕಾನ್ಕ್ಯುಬೈನ್ ಆಗಿ ಇಟ್ಕೊಳ್ತೀರಾ ಅಂದಿದ ತಕ್ಷಣ ರಾಜ ಏನ್ ಮಾತಾಡ್ತಿದ್ಯಾ, ಬಾಯ್ ಮುಚ್ಚು ಅಂತ ಹೇಳ್ಬಿಟ್ಟು ಹೆಂಗೋ ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ರೂಮಿಗೆ ಬಂದ್ಮೇಲೆ ಹೇಳ್ತಾಳೆ, ಸರಿ ಆಯ್ತು, ನಾನ್ ಬಂದಿದ್ ಕೆಲಸ ಮುಗಿತು, ಇನ್ನೇನಪ್ಪ ಗೋಡೆನ್ ಮುಚ್ಚಿಬಿಡೋಣ ಅಂತ ಹೇಳಿದಾಗ ರಾಜ ಕೇಳ್ತಾರೆ, ನನ್ಗೋಸ್ಕರ ಒಂದು 2 months ಮಾತ್ರ ರಾಣಿ ತರ ಆಕ್ಟ್ ಮಾಡ್ತೀಯ ಅಂದ್ರೆ ರಾಣಿನ, ಅದೇ ನನ್ನ ಬೇರೆ ಒಂದು ಪೊಸಿಷನ್ ಗೆತ್ತಾಕಿದಾರಲ್ಲ, ಇನ್ ರಾಣಿ ಎಲ್ಲಿಂದ ಬಂದ್ಲು, ಸರಿಯಪ್ಪ ನಾನ್ ಕೇಳೋ ದುಡ್ಡನ್ನ ಕೂಡ ನೀನ್ ಕೊಡ್ಬೇಕಾಗಿಲ್ಲ, ನಾನೇ ನನ್ನ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಡೈಲಾಗ್ ಎಲ್ಲ ಹಾಕ್ ಬರ್ತಾಳೆ. ಅದ್ರ ಬ್ಯಾಂಕ್ ಇಂದ ಕಾಲ್ ಬರುತ್ತೆ, ಇವಳು ಹಂಗೆ ಬಿಲ್ಡಪ್ ಕೊಡೋ ತರ ಸ್ಪೀಕರ್ ಅಲ್ಲಿ ಹಾಕ್ಬಿಡ್ತಾಳೆ. ಅವರಂತೂ ಬೈತಾ ಇರ್ತಾರೆ, ಏನಮ್ಮ 8,000 ಇನ್ನು ಬ್ಯಾಲೆನ್ಸ್ ಇದೆ, ಯಾವಾಗ ಕಟ್ತೀಯ ಅಂತ ಹೇಳ್ಬಿಟ್ಟು. ಇವಳು ಹಂಗೆ ಟಕ್ಕಂತ ಫೋನ್ ಕಟ್ ಮಾಡ್ಬಿಟ್ಟು ಬಂದ್ ರಾಜ ಹತ್ರ ಹೇಳ್ತಾಳೆ, ಸರಿ ಆಯ್ತು 2 months ತಾನೆ, ನಿಮ್ಗೋಸ್ಕರ ಹೆಲ್ಪ್ ಮಾಡಕ್ಕೆ ಒಪ್ಕೊಂಡ್ಬಿಟ್ಟಿದೀನಿ, ಆದ್ರೆ ಏನಪ್ಪಾ ರೂಮ್ ಶೇರ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು, ಬಾಬಾ ಕೂತ್ಕೊ ಅಂತ ಹೇಳ್ಬಿಟ್ಟು ಕರೆದು ಕೂರಿಸ್ದವಳು. ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ರೂಮ್ ರೆಂಟ್ ಅಂತ ಹೇಳ್ಬಿಟ್ಟು ಇಷ್ಟಕ್ಕೂ ಲೆಕ್ಕನೆಲ್ಲ ಬರ್ದು ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಬೇರೆ ಸೇರಿಸಿ ಎಲ್ಲ ಟೋಟಲ್ ಒಂದು 10,000 ಆಗುತ್ತೆ. ಏನಪ್ಪಾ ಅಗ್ರಿಮೆಂಟ್ ಹಾಕ್ಬಿಡೋಣ ಅಂತ ಕೇಳಿದ ತಕ್ಷಣ ರಾಜ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸೀಲ್ ಎಲ್ಲ ತಗೊಂಡ್ಬಿಡ್ತಾಳೆ, ಒಂದು ಅಗ್ರಿಮೆಂಟ್ ರೆಡಿ ಮಾಡ್ಬಿಟ್ಲು. ಆದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವ್ದೋ ಒಂದು ಕೆಲಸ ಮಾಡೋ ಹುಡುಗಿ ರಾಜ ರೂಮ್ ಕಡೆ ಹೋದಾಗ ಬೆಂಕಿನ ಆಟಿಸ್ಬಿಟ್ಬಿಡ್ತಾಳೆ ಕರ್ಟನ್ಗೆ. ಸೊ ಅವ್ಳಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಕರೆದು ಕೂರ್ಸಿರ್ತಾರೆ. ಅದೇ ಜಾಗಕ್ಕೆ ಹೀರೋಯಿನ್ ಕೂಡ ಬರ್ತಾಳೆ. ಬಂದ್ ನೋಡ್ದವಳು, ಏನಿದು ಒಂದು ಚಿಕ್ಕ ಹುಡುಗಿನ ಈ ತರ ಕೂರ್ಸಿದೀರಾ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಅವಳ ಕೈಗೆ ಗಾಯ ಎಲ್ಲ ಆಗಿರತ್ತಲ್ಲ, ಅವಳಂಗೆ ಎದ್ದು ಕೂರ್ಸ್ಬಿಟ್ಟು ಏನಾಯ್ತು ಏನಂತ ಕೇಳಿದಾಗ ಅವಳು ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಸರಿ ಆಯ್ತು, ಇನ್ಮೇಲೆ ಈ ತರ ಕತ್ಲಲ್ಲಿ ಹೋಗ್ಬೇಕಾದ್ರೆ ಇದನ್ನ ತಗೊಂಡೋಗಂತೂ ಲೈಟರ್ ನ ಕೊಡ್ತಾಳೆ. ಇದರಲ್ಲಿ ಇವ್ರಿಗೆ ದೊಡ್ಡ ವಿಷಯ ತಾನೆ, ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಅದ್ ಹೆಂಗ್ ಲೈಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಪ್ರೆಸ್ ಮಾಡಿ ಹಂಗೆ ಪಕ್ಕದಲ್ಲಿ ಇರೋಳು ಅವಳಿಬ್ರು ಆಟ ಆಡ್ತಾ ಇರ್ತಾರೆ. ಆದ್ರೆ ಆಕ್ಚುಲಿ ಏನ್ ನಡೆದಿರತ್ತಂದ್ರೆ, ಇವಾಗ ಬಂದಿದ್ಲಲ್ಲ ಕೆಲ್ಸದ ಹುಡುಗಿ, ಆ ಹುಡುಗಿ ಬಂದ್ಬಿಟ್ಟು ರಾಜ ಅವ್ರ ಅಮ್ಮಗೆ ಕೆಲಸ ಮಾಡೋ ಹುಡುಗಿ, ಅವರೇ ಹೇಳ್ ಕಳ್ಸಿದಾರೇನೋ, ನೀನ್ ಏನ್ ಮಾಡು ಅಂದ್ರೆ ಏನ್ ಮಾಡಿಟ್ಟಿದ್ಯಾ, ಪೂರ್ತಿಗೆ ಬೆಂಕಿ ಹಚ್ಬಿಟ್ ಬಾ ಅಂದ್ರೆ ಈ ತರ ಸಿಕ್ಕಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಅವಳು ಕೂಡ ಕ್ಷಮೆ ಕೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರಾಜಮಾತಾ, ಆದ್ರೆ ನಾನೊಂದು ಡಿಫ್ರೆಂಟ್ ಆದ ಐಟಮ್ ನ ತಂದಿದ್ದೀನಿ, ಇದನ್ನ ರಾಣಿನೇ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಲೈಟರ್ ನ ತೋರಿಸ್ತಾರೆ. ಅದು ಪ್ರೆಸ್ ಮಾಡಿದ ತಕ್ಷಣ ಬೆಂಕಿ ಬರ್ತಾ ಇರುತ್ತೆ. ಏನಿದು ಈ ತರ ವಿಚಿತ್ರವಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿರೋರು ಕೇಳಿದಾಗ ಆಗ ಪಕ್ಕದಲ್ಲಿ ಇರ್ತಾಳಲ್ಲ ಫೆರಿ, ಅವಳು ಹೇಳ್ತಾಳೆ, ಇವಳು ಈ ತರ ಇಟ್ಕೊಂಡಿರೋದೆಲ್ಲ ನೋಡಿದ್ರೆ ಯಾವ್ದೋ ಒಂದು ಮಂತ್ರವಾದಿ ಅಂತ ಕಾಣುತ್ತೆ ಅಂದಾಗ ಆ ಕೆಲ್ಸದ ಹುಡುಗಿನೂ ಹೇಳ್ತಾಳೆ, ಹೌದಮ್ಮ ಅವಳು ಈ ತರ ಎಲ್ಲ ಮಾಡೋದ್ ನೋಡಿದ್ರೆ ನನ್ಗೂ ಹಂಗೆ ಅನಿಸ್ತಾ ಇದೆ ಅಂತ. ಇದನ್ನ ಇಟ್ಟು ಅವ್ರೇನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಏನ್ ನೋಡಿದ್ರೆ ಹೀರೋಯಿನ್ ಹಂಗೆ ಟಾರ್ಚ್ ಹಾಕೊಂಡು ಅವ್ರ ಮೇಲೆ ಸುತ್ತಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಆ ಕೆಲ್ಸದವರೆಲ್ಲ ಬಂದು ಇವಳಿಗೆ ಬಗ್ಗಿ ನಮಸ್ಕಾರ ಮಾಡಿದಾಗ ಅವಳು ಹೇಳ್ತಾಳೆ, ಯಾವಾಗ ಎಲ್ಲಿ ನೋಡಿದ್ರು ಹಂಗೆ ಬಗ್ಗಿ ನಮಸ್ಕಾರ ಮಾಡ್ತೀರಾ, ಅವಾಗ ಹಂಗ್ ಮಾಡಿದ್ರೆ ಕತ್ನೋವಾಗುತ್ತಲ್ಲ, ಅದಕ್ ಬದಲು ನನ್ಗೆ ಹಾಯ್ ಅಂತ ಮಾಡಿ ಅಂತ ಹೇಳ್ತಾಳೆ. ಅದಕ್ಕ ಕೆಲ್ಸದವ್ರು ಹೇಳ್ತಾರೆ, ಇಲ್ಲಮ್ಮ ಅದೆಲ್ಲ ತಪ್ಪು, ಇದೆಲ್ಲ ನಮ್ ಪರಂಪರೆವಾಗಿ ಬಂದಿರೋದು, ಅದು ನೀವ್ ನಂಗೆ ಒಂದ್ ಲೈಟರ್ ಕೊಟ್ಟಿದ್ರಲ್ಲ ಅದ್ ನಮಗ್ ಸಾಲ್ತಾ ಇಲ್ಲ, ನಮ್ಗೆ ಇನ್ನಷ್ಟು ಇದ್ರೆ ಕೊಡ್ತೀರಾ ಅಂದಾಗ ಇದೋ ಇದೆ ನೋಡಿ ಅಂತ ಹೇಳ್ಬಿಟ್ಟು ಕೈಲಿರೋ ಟಾರ್ಚ್ ನ ಕೊಡ್ತಾರೆ. ಅದನ್ನ ಆಫ್ ಮಾಡೋದು ಆನ್ ಮಾಡೋದು ಪಟ್ಟು ಅಂತ ಮಾಡಿ ತೋರಿಸ್ತಾ ಇದ್ರೆ ಟಕ್ಕಂತ ಒಂದು ಗ್ಯಾಂಗ್ ಹಂಗೆ ಒಳಗಡೆ ಎಂಟರ್ ಆಗುತ್ತೆ. ಈ ದೆವ್ವ ಬಿಡ್ಸಕ್ಕೆ ಅಂತ ಬರ್ತಾರಲ್ಲ ಆತರ ಒಂದು ಗ್ಯಾಂಗ್ ಬರೋದು. ನಮ್ ಹೀರೋಯಿನ್ ನೋಡಿದ ತಕ್ಷಣ ಅದು ಅವಳ ಮೇಲೆ ದೆವ್ವ ಇರೋದು ಅಂತ ಹೇಳಿದ ತಕ್ಷಣ ನಮ್ ಹೀರೋಯಿನ್ ಇಲ್ಲ ಅಂತ ಹೇಳ್ತಾಳೆ. ಇದಕ್ ಸಾಧಕವಾಗಿ ಅವ್ರ ಗ್ಯಾಂಗ್ ಅಲ್ಲಿ ಇರೋ ಒಂದ್ ಕೆಲ್ಸದ ಹುಡುಗಿ ಯಾವ್ದೋ ಒಂದು ಹೊಗೆ ಬರತ್ತರ ಒಂದು ಬಾಂಬ್ ನ ಹಾಕ್ಬಿಡ್ತಾಳೆ. ಇದನ್ನ ನೋಡಿದ ತಕ್ಷಣ ಅಲ್ಲಿರೋರೆಲ್ಲ ಮಂತ್ರವಾದಿ ಅಂತ ಕಿರ್ಚ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಅವಳನ್ನ ಹಿಡೀರಿ ಅಂತ ಹೇಳ್ಬಿಟ್ಟು ಅವಳನ್ನ ಹಿಡ್ಕೊಂಡು ಹೋಗ್ಬಿಟ್ಟು ನೇಣ್ಗ್ ಹಾಕಕ್ಕೆ ಅಂತೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇವಳು ಬ್ಯಾಗ್ ಅಲ್ಲಿರೋ ಐಟಮ್ಸ್ ಎಲ್ಲ ಬೇರೆ ಎತ್ತಿ ಪಕ್ಕಕ್ಕೆ ಇಟ್ಟಿರ್ತಾರೆ. ಈ ಲೈಟರು, ಈ ನೂಡಲ್ಸ್ ಪ್ಯಾಕೆಟ್, ಮೇಕಪ್ ಐಟಮ್, ಟ್ಯಾಬ್ಲೆಟ್ ಅಂತದಂತೆಲ್ಲ ಎತ್ತಿಟ್ಟಿರ್ತಾರೆ. ಇದನ್ನ ನೋಡ್ಬಿಟ್ಟು ಫೆರಿ ಹೇಳ್ತಾಳೆ, ಅತ್ತೆ ನಿಮ್ ಮಗ ಇನ್ನೂ ಬಂದಿಲ್ಲ, ಅವ್ರು ಬರೋಷ್ಟ್ರಲ್ಲಿ ಇವಳನ್ನ ನೇಣ್ಗ್ ಹಾಕ್ಬಿಡೋಣ ಅಂತ ಹೇಳಿದಾಗ ರಾಜ ಅವ್ರ ಅಮ್ಮನು ಹೇಳ್ತಾರೆ, ಸರಿ ಆಯ್ತು ನಾನ್ ನಿಮ್ಗೆ ಆರ್ಡರ್ ಮಾಡ್ತಾ ಇದೀನಿ, ಅವಳನ್ನ ನೇಣ್ಗ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಹಂಗೆ ಹೇಳಿದ್ದೆ ತಡ ಎಲ್ಲರೂ ಅವಳನ್ನ ಹಂಗೆ ನೇಣ್ಗ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇವಳಂತೂ ಅಯ್ಯೋ ನಾನಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ. ಆ ಟೈಮಲ್ಲಿ ಇವಳಿಗೆ ಫ್ಲಾಶ್ ಆಗುತ್ತೆ, ನಾನು ಹೊಟ್ಟೆಯಲ್ಲಿ ರಾಜ ಅವ್ರ ವಂಶದ ಕುಡಿ ಬೆಳೀತಾ ಇದೆ, ಈ ಟೈಮಲ್ಲಿ ನನ್ನ ಸಾಯಿಸ್ತೀರಾ ಅಂದಾಗ ಫೆರಿ ಹೇಳ್ತಾಳೆ, ಅತ್ತೆ ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು, ನಾನ್ ಬೆಳಗ್ಗೆ ತಾನೇ ನೋಡ್ದೆ, ಆಕಾಶಕ್ಕೂ ಭೂಮಿಗೂ ಎಗರ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ಲು, ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂದಿದ ತಕ್ಷಣ ರಾಜ ಅವ್ರ ಅಮ್ಮ ಕೋಪ ಬಂದ್ಬಿಡ್ತು, ನನ್ನ ಹತ್ರನೇ ಸುಳ್ಳು ಹೇಳಿ ನೀವೆಲ್ಲ ನಾಟಕ ಮಾಡ್ತಾ ಇದ್ದೀರಾ, ಫಸ್ಟ್ ಅವಳ ನೇಣ್ಗ್ ಹಾಕಿ ಅಂದಿದ ತಕ್ಷಣ ಇನ್ನೇನು ಅವಳಿಗೆ ಪ್ರಾಣ ಹೋಗೋ ಟೈಮು. ಆ ಟೈಮಲ್ಲಿ ನಮ್ ರಾಜ ಹಂಗೆ ಹೀರೋ ತರ ಎಂಟ್ರಿ ಕೊಟ್ಟವನು ಕತ್ತಿ ಎತ್ಕೊಂಡು ಟಕ್ಕಂತ ರೋಪ್ ನ ಕಟ್ ಮಾಡಿ ಈ ಕಡೆ ನಮ್ ಹೀರೋಯಿನ್ ಕೂಡ ಕ್ಯಾಚ್ ಮಾಡ್ತಾನೆ. ಅಷ್ಟೇ ಅಲ್ಲ, ಇನ್ಮೇಲೆ ಹೀರೋಯಿನ್ ಇಲ್ಲಿರೋ ಸೇಫ್ ಅಲ್ಲ ಅಂತ ಹೇಳಿ ಅವಳನ್ನ ಕಳಿಸ್ಬೇಕು ಅಂತ ಅಲ್ಲಿಂದ ಕರ್ಕೊಂಡು ಹೋಗಕ್ ನೋಡಿದಾಗ ನಮ್ ಹೀರೋ ಅವ್ರ ಅಮ್ಮ ಹೇಳ್ತಾರೆ, ನಾನ್ ಈ ಜಾಗಕ್ಕೆ ರಾಣಿ, ನನ್ನ ಹತ್ರನೇ ಸುಳ್ಳು ಹೇಳಿದಾಳೆ
ಹೇಳ್ತಾಳೆ, ಇಂಥವಳಿಗೆ ನೀನ್ ಸಪೋರ್ಟ್ ಮಾಡ್ತಾ ಇದೀಯ, ಅವಳೊಂದು ಮಂತ್ರವಾದಿ ಅಂದಾಗ ರಾಜಾಗ್ ಏನ್ ಹೇಳಿ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಟೈಮಲ್ಲಿ ಬೈಟ್ಕೊಂಡ್ ಸುಮ್ನೆ ಇಲ್ದೆ ನಮ್ ಹೀರೋಯಿನ್, ನಾನೇನ್ ಮಂತ್ರವಾದಿ ಅಲ್ಲ, ನಾನೊಂದ್ ಏಂಜಲ್, ನಾನು ಆಕಾಶದಿಂದ ಬಂದಿದ್ದೀನಿ ಅಂತ ಹೇಳ್ತಾಳ. ಆ ಟೈಮಲ್ಲೆಲ್ಲ ಈ ದೇವ್ರ ಭಕ್ತಿ, ಈ ಏಂಜಲ್ಸ್ ಅನ್ನೋದೆಲ್ಲ ಜಾಸ್ತಿನೇ ಇತ್ತಲ್ಲ, ಅದರಿಂದ ಏನ್ ಹೇಳ್ತಾ ಇದೀಯಾ, ಏನ್ ಮಾತಾಡ್ತಾ ಇದೀಯ ಅಂದಾಗ ಅವಳು ಹೇಳ್ತಾಳೆ, ಹೌದು ನನ್ನ ಒಬ್ಬರು ಏಂಜಲ್ ಕಳ್ಸಿದಾರೆ, ನಾನು ಒಂದ್ ಏಂಜಲ್ ಅಂತ ಹೇಳ್ತಾಳೆ. ಸರಿ ನೀನ್ ಹಂಗ ಹೇಳ್ತಾ ಇದೀಯ ಅಂದ್ರೆ ಅದನ್ನ ಪ್ರೂವ್ ಮಾಡಕ್ ಆಗುತ್ತಾ ಅಂದಾಗ, ಆಯ್ತು ಒಂದ್ 5 ನಿಮಿಷ ನನಗೆ ಟೈಮ್ ಕೊಡಿ, ನಾನು ನಿಮ್ಗೆ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ರಾಜ ಹಂಗೆ ಕಣ್ಣಲ್ಲಿ ಸಿಗ್ನಲ್ ಕೊಡ್ತಾನೆ, ಜೊತೆಗೆ ಕೀನ ಬೇರೆ ಕೊಡ್ತಾನೆ, ತಗೋ ಕೀ ತಗೊಂಡ್ ಸೈಲೆಂಟ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡು ಅಂತ. ಆದ್ರೆ ಇವಳು ಇರಿ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. 5-10 ನಿಮಿಷ ಆಯ್ತು ಅವಳು ಬಂದೇ ಇಲ್ಲ. ಅದನ್ನ ನೋಡ್ಬಿಟ್ಟು ಅಲ್ಲಿರೋ ಮಿನಿಸ್ಟರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು, ಸರಿ ರಾಜಮಾತಾ ಫೆರಿನಾನೇ ಕೊಟ್ಟು ಮದ್ವೆ ಮಾಡ್ಬಿಡೋಣ, ಇದಕ್ ಮೇಲೆ ಟೈಮ್ ಇರೋದೇ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಅದೇ ಟೈಮ್ಗೆ ನಮ್ ಹೀರೋಯಿನ್ ಎಂಟ್ರಿ ಆಗ್ತಾಳೆ. ಅದು ಕೆಲವೊಂದು ಐಟಮ್ಸ್ ನ ಇಟ್ಕೊಂಡು ಎಂಟ್ರಿ ಆಗ್ತಾಳೆ, ಕಾಲ್ಗೊಂದು ವೀಲ್ ನ ಹಾಕೊಂಡು ಹಾಗೆ ಸರ್ ಅಂತ ಬಂದು ಲ್ಯಾಂಡ್ ಆಗ್ತಾಳೆ. ಈ ಜಾತ್ರೆನಲ್ಲಿ ಕಲರ್ ಲೈಟ್ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡ್ ಬರ್ತಾ ಇರ್ತಾಳೆ. ಇವಳಿ ತರ ಬಂದಿದ್ದನ್ನ ನೋಡಿ ಅರ್ಧಲ್ಲಿರೋರೆಲ್ಲ ನಂಬೇ ಬಿಟ್ರು. ಆದ್ರೆ ಇನ್ನು ರಾಜ ಅವ್ರ ಅಮ್ಮ ನಂಬಿಲ್ಲ. ಆದ್ರೆ ಒಳಗಡೆ ಲೈಟ್ ಆಗಿ ಭಯ ಆಗ್ತಾನೆ ಇರುತ್ತೆ. ಅವಳು ಹೇಳ್ತಾಳೆ, ನೀವ್ ಇನ್ನೂ ನನ್ನ ನಂಬಿಲ್ಲ ಅಲ್ಲ, ದೇವ್ರೆ ಬಂದ್ ಹೇಳ್ತಾರೆ ನೋಡಿ ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ಪ್ರೊಜೆಕ್ಟರ್ ಸೆಟ್ ಮಾಡ್ಕೊಂಡ್ ಬಂದಿದ್ದಾಳೇನೋ. ಈಗ ಹಂಗೆ ಆಕಾಶದಲ್ಲಿ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಬಟ್ ಇವ್ರಿಗೆಲ್ಲ ಗೊತ್ತಿಲ್ವಲ್ಲ ಅದೊಂದು ವಿಡಿಯೋ ಅಂತ ಹೇಳಿ. ಅದ್ರಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಈ ಲಿಕ್ಷಿ ಒಂದು ಏಂಜಲ್, ನಾನೇ ಅವಳನ್ನ ಭೂಮಿಗೆ ಕಳ್ಸಿರೋದು, ಅವಳಿಗೆ ಏನಾದ್ರೂ ನೀವು ನೋವು ಕೊಟ್ರೆ, ಕಷ್ಟ ಕೊಟ್ರೆ ನಿಮಗಂತೂ ತುಂಬಾನೇ ಅಪಾಯಕಾರಿ, ಅಷ್ಟೇ ಅಲ್ಲ ನಿಮ್ಗೂ ಮತ್ತೆ ನಿಮ್ ರಾಜ್ಯಕ್ಕೆ ತುಂಬಾನೇ ಕಷ್ಟ ಬರುತ್ತೆ ಅಂತ ಹೇಳ್ಬಿಡ್ತಾರ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ತುಂಬಾನೇ ಭಯ ಪಡ್ತಾರೆ. ಅದ್ರಲ್ಲಿ ಈ ಕಡೆ ಈ ರಾಜ ರಮ್ಮಗೆ ಲೈಟ್ ಆಗಿ ಭಯ ಆಗುತ್ತೆ, ಆದ್ರೂ ಅದನ್ನ ಮುಖದಲ್ಲಿ ತೋರ್ಸ್ಕೊಳಲ್ಲ. ಅದಾದ್ಮೇಲೆ ನಮ್ ರಾಜ ಹೀರೋಯಿನ್ ಕರ್ಕೊಂಡ್ ಬಂದ್ಬಿಡ್ತಾರೆ. ರೂಮ್ಗೆ ಬಂದ್ಮೇಲೆ ಹೇಳ್ತಾರೆ, ಸರಿ ಆಯ್ತು ರಾಣಿ ತರ ಬೇಡ, ಈ ಏಂಜಲ್ ತರನೇ ಒಂದ್ 2 ತಿಂಗಳು ಈ ತರ ಮೇಂಟೈನ್ ಮಾಡ್ತೀಯ ಅಂದಾಗ ಅವಳು ಹೇಳ್ತಾಳೆ, ಅಯ್ಯೋ ಈ ತರ ಇದ್ರೆ ನಿಮ್ಮಮ್ಮ ಅಷ್ಟೇ ನಾನು ಯಾವಾಗೋ ಟಿಕೆಟ್ ತಗೊಳ್ಳೋ ತರ ಮಾಡ್ಬಿಡ್ತಾರೆ ಅಂದಾಗ, ಸರಿ ಆಯ್ತು ನೀನ್ ಹೋಗು ಅಂತ ರಾಜನು ಹೇಳ್ಬಿಡ್ತಾರೆ. ಆದ್ರೆ ನಮ್ ಹೀರೋಯಿನ್, ಸರಿ ಆಯ್ತು ನಾನು ಹೋಗ್ತೀನಿ, ಆದ್ರೆ ಕಾಂಟ್ರಾಕ್ಟ್ ಪ್ರಕಾರ ದುಡ್ಡು ಕೊಟ್ಬಿಡ್ತೀರಾ ತಾನೆ ಅಂದಾಗ, ಸರಿ ಆಯ್ತು ಕೊಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋಯಿನ್ ಒಂದ್ ಫೋನ್ ಕಾಲ್ ಬರುತ್ತೆ. ಮಾಡಿರೋದ್ ಬೇರೆ ಯಾರು ಅಲ್ಲ, ಅವಳ ಎಕ್ಸ್ ಬಾಯ್ ಫ್ರೆಂಡ್. ಅವ್ನು ಹೇಳ್ತಾ ಇರ್ತಾನೆ, ಇವಾಗ ಕಾಲೇಜ್ ರಿಯೂನಿಯನ್ ಬರ್ತಾ ಇದೆ, ದಯವಿಟ್ಟು ಆ ಕಡೆ ಮಾತ್ರ ಬಂದ್ಬಿಡ್ಬೇಡ, ನಾನು ಮತ್ತೆ ನನ್ ಗರ್ಲ್ ಫ್ರೆಂಡ್ ಬರ್ತಾ ಇದೀವಿ, ನೀನೇನಾದ್ರೂ ಅಲ್ಲಿ ಬಂದ್ರೆ ನಿನ್ಗೆ ಅಸಹ್ಯ ಆಗೋದು, ಆಮೇಲೆ ಮುಖ ಎಲ್ಲಿಟ್ಕೊಂತೀಯ ಅಂತ ಗೇಲಿ ಮಾಡೋ ತರ ಮಾತಾಡಿರ್ತಾನೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋನ್ಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಆ ಫೋನ್ ಎಲ್ಲ ಕೆಳಗಡೆ ಬಿಸಾಕ್ತಾಳೆ. ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಕೇಳ್ತಾನೆ, ಏನಾಯ್ತು ಯಾಕೆ ಹಿಂಗ್ ಕೋಪ ಪಡ್ತಾ ಇದೀಯ ಅಂದಾಗ, ಅವಳು ನಡೆದಿರೋದ್ನೆಲ್ಲ ಹೇಳಿದಾಳೆ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲ ಇನ್ಸ್ಟೆಡ್ ಆಗಿ ಒಂದ್ ಪ್ಲಾನ್ ನ ಬೇರೆ ಮಾಡ್ತಾಳೆ. ಹೀರೋ ಬೇರೆ ನೋಡಕ್ ಸ್ವಲ್ಪ ವಾಂಗ್ ತರನೇ ಇರ್ತಾನಲ್ಲ, ಇವನ್ನ ಕರ್ಕೊಂಡೋಗಿ ಸೂಪರ್ ಆಗಿ ಸೀನ್ ತೋರ್ಸ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿ ಸೊ ಅವನ್ನ ಕರ್ಕೊಂಡೋಗಿ ಭಯಂಕರವಾಗಿ ಶಾಪಿಂಗ್ ಎಲ್ಲ ಮಾಡ್ತಾಳೆ. ಸುಮಾರು ಡ್ರೆಸ್ಸಸ್ ಹಾಕಿ ನೋಡ್ತಾಳೆ. ಅದಾದ್ಮೇಲೆ ಒಂದ್ ಡ್ರೆಸ್ ನ ಹಾಕಿ ಸೆಲೆಕ್ಟ್ ಮಾಡಿ ಅವನನ್ನ ಪಾರ್ಟಿ ನಡೆಯೋ ಜಾಗಕ್ಕೂ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕಾರ್ ಇಳ್ದಿದ ತಕ್ಷಣ ಅವ್ನಿಗೆ ಫುಲ್ ವಾಮಿಟ್ ಆಗುತ್ತೆ. ಅಯ್ಯೋ ಏನಿದು ಇದ್ರಲ್ಲಿ ಬಂದ್ರೆ ನಂಗೆ ಈ ತರ ವಾಮಿಟ್ ಆಗ್ತಿದೆ ಅಂದಾಗ ಅವಳು ಹೇಳ್ತಾಳೆ, ಕೆಲವರಿಗೆ ಈ ತರ ಕಾರಲ್ಲಿ ಬರೋದು ಅಡ್ಜಸ್ಟ್ ಆಗಲ್ಲ, ನಿನ್ಗೂ ಅಡ್ಜಸ್ಟ್ ಆಗಿಲ್ಲ ಅಂತ ಕಾಣಿಸುತ್ತೆ ಅಂದಾಗ ನಮ್ ಹೀರೋ ಅಂತೂ ಫುಲ್ ಟಯರ್ಡ್ ಆಗ್ಬಿಡ್ತಾನೆ. ಅದ್ರಲ್ಲಿ ಇವಳು ಸರಿ ಬನ್ನಿ ಮೇಲೆ ಹೋಗೋಣ ಅಂತ ಕರೀತಾಳ. ಅದಕ್ಕೆ ನಮ್ ಹೀರೋ ಡ್ರೆಸ್ ಎಲ್ಲ ನೋಡ್ಕೊಳ್ತಾನೆ, ಸ್ವಲ್ಪ ವಾಮಿಟ್ ಎಲ್ಲ ಆಗಿರುತ್ತೆ, ಜೊತೆಗೆ ತುಂಬಾನೇ ಟಯರ್ಡ್ ಆಗಿರ್ತಾನೆ. ಅದನ್ನ ನೋಡ್ಬಿಟ್ಟು ಹೀರೋಯಿನ್, ಸರಿ ಆಯ್ತು ನಾನ್ ಮಾತ್ರ ಹೋಗ್ಬಿಟ್ಟು ಹಾಯ್ ಹೇಳ್ಬಿಟ್ಟು ಬರ್ತೀನಿ, ನೀವು ಇಲ್ಲೇ ವೇಟ್ ಮಾಡಿ ಅಂತ ಹೇಳಿ ಅವಳ ಮೇಲೆ ಹೋಗ್ತಾಳೆ. ಅಲ್ಲೋಗಿ ನೋಡಿದ್ರೆ ಫಂಕ್ಷನ್ ಸ್ವಲ್ಪ ಗ್ರ್ಯಾಂಡ್ ಆಗಿ ನಡೆಯೋ ತರ ಇದೆ, ಜೋಡಿಯಾಗಿ ಸುತ್ತಾ ಇರ್ತಾರೆ. ಅದ್ರಲ್ಲಿ ಇಲ್ಲಿ ಹೀರೋಯಿನ್ ಅವ್ರ ಎಕ್ಸ್ ಬಾಯ್ ಫ್ರೆಂಡ್ ಮತ್ತೆ ಅವಳ ಫ್ರೆಂಡ್ ಅಂತೂ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಇದನ್ನ ನೋಡ್ಬಿಟ್ಟು ಒಂದ್ ಕಡೆ ಇವಳಿಗೆ ಸುರ್ರ ಅಂತ ಹತ್ತಾ ಇರುತ್ತೆ ಬಿಪಿ. ಆದ್ರೂ ಏನ್ ಮಾಡೋದು ಅಂತ ಹೇಳಿ ಹಂಗೆ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಒಬ್ಬ ಬಂದು ಮಾತಾಡಿಸ್ತಾನೆ, ಏಯ್ ಲಿಕ್ಷಿ ನಿನ್ ಬಗ್ಗೆ ಕೇಳ್ಪಟ್ಟೆ, ನಿನ್ ಬಾಯ್ ಫ್ರೆಂಡ್ ನಿನ್ ರೂಮ್ ಮೇಟ್ ಜೊತೆನೆ ಓಡೋಗ್ಬಿಟ್ನಂತೆ, ಸರಿ ಈಗ ಈ ಸೆಟ್ ಅಲ್ಲೇ ನಾನು ನೀನ್ ಇಬ್ರೆ ಸಿಂಗಲ್ ಆಗಿರೋದು, ಬಾ ಇಬ್ರು ಮಿಂಗಲ್ ಆಗ್ಬಿಡೋಣ ಅಂತ ಕರೀತಾನ. ಜೊತೆ ಕೈ ಬೇರೆ ಹಾಕ್ತಾನೆ. ಅದಕ್ಕೆ ನಮ್ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ, ಕೈ ನನ್ ಮಗನೆ ಅಂತ ಹೇಳ್ಬಿಟ್ಟು ಬೈತಾಳೆ. ಆದ್ರೆ ಅಷ್ಟ್ರಲ್ಲಿ ನಮ್ ಹೀರೋಯಿನ್ ಫ್ರೆಂಡ್ ನೋಡ್ಬಿಡ್ತಾಳೆ. ಹತ್ರ ಬಂದವಳು, ಏಯ್ ಈಗ ನೀವಿಬ್ರು ಡೇಟಿಂಗ್ ಮಾಡ್ತಾ ಇದೀರಾ, ಜೋಡಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿರೋರ್ನೆಲ್ಲ ಕರೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಎಲ್ಲರೂ ಬಂದ್ ನೋಡ್ಬಿಟ್ಟು ಇವ್ರನ್ನ ಗೇಲಿ ಮಾಡ್ತಾ ಇರ್ತಾರೆ. ಅದು ನಮ್ ಹೀರೋಯಿನ್ಗೆ ತುಂಬಾನೇ ಅವಮಾನ ಆಗುತ್ತೆ. ಇಲ್ಲ ನಾವೇನ್ ಡೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕೂಡ ಇವಳನ್ನ ಮಾತಾಡಕ್ಕೆ ಬಿಡ್ತಲ್ಲ. ಆ ಟೇಬಲ್ ಅಲ್ಲಿ ಇರೋ ಸೆಕ್ಯೂರಿಟೀಸ್ ಎಲ್ಲ ಒಳಗಡೆ ಬಂದು ಎಲ್ಲ ದಾರಿ ಬಿಡಿ ಪಾಪ್ ಸ್ಟಾರ್ ಮಿಸ್ಟರ್ ವಾಂಗ್ ಬರ್ತಾ ಇದಾರೆ ಅಂದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ, ಏಯ್ ಮಿಸ್ಟರ್ ವಾಂಗ್ ಬರ್ತಾ ಇದಾರೆ ಅಂತ. ಹಂಗೆ ಆ ಕಡೆಯಿಂದ ನಮ್ ಹೀರೋ ಕೂಡ ಮಾಸಾಗ ಒಂದ್ ಎಂಟ್ರಿನ ಕೊಡ್ತಾನೆ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿರ್ತಾನೆ, ಸೂಪರ್ ಆಗಿ ಎಂಟ್ರಿ ಕೊಡ್ತಾನೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋಯಿನ್ ಅವ್ರ ಫ್ರೆಂಡ್, ಮಿಸ್ಟರ್ ವಾಂಗ್ ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಬಾಯ್ ತಕೊಂಡ್ ಹೋಗ್ತಾಳೆ. ಆದ್ರೆ ನಮ್ ಹೀರೋ ಅವಳನ್ನ ಕೇರ್ ಮಾಡತ್ತಾರ ಇಲ್ಲ. ಹತ್ರ ಬಂದವ್ ಲಿಕ್ಷಿನ ಇಟ್ಕೊಂಡು ಪಕ್ಕದಲ್ಲಿ ನಿಂತ್ಕೊಳ್ತಾನೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಹೇಳ್ತಾಳೆ, ಸರಿ ಹೆಂಗೋ ಒಳಗಡೆ ಬಂದ್ಬಿಟ್ಟೆ, ಹಂಗೆ ಡೈಲಾಗ್ ನ ಕೂಡ ಹೇಳ್ಬಿಡು ಅಂತ. ಯಾಕಂದ್ರೆ ಬಿಫೋರ್ ಆಗಿ ಡೈಲಾಗ್ ನೆಲ್ಲ ಪ್ರಿಪೇರ್ ಆಗಿ ಬಂದಿರ್ತಾರಲ್ಲ. ಅವ್ನು ಹೇಳ್ತಾನೆ, ನಾನೇ ಲಿಕ್ಷಿಯ ಬಾಯ್ ಫ್ರೆಂಡ್, ನಾವಿಬ್ರು ಡೇಟಿಂಗ್ ನ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ, ನಾನು ಇವಾಗ್ಲೇ ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂದಿದ ತಕ್ಷಣ ಅಲ್ಲಿರೋಲ್ಲ ಕೂಗಾಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಂಗಾದ್ರೆ ಲಿಕ್ಷಿನ ಕಿಸ್ ಮಾಡ್ಬೇಕು ಅಂತ. ನಮ್ ಹೀರೋ ಕೂಡ ಹಂಗೆ ಸ್ಟೈಲ್ ಆಗಿ ಅವಳನ್ನ ಹಿಡ್ಕೊಂಡು ಎಳ್ದು ಇವರೆಲ್ಲ ಎಂಕರೇಜ್ ಮಾಡಿದ್ ಜೋಶ್ಗೆ ಇನ್ನೇನ್ ಹತ್ರ ಕಿಸ್ ಮಾಡ್ಬಿಟ್ಟಿರೋರು, ಆದ್ರೆ ಹೆಂಗೋ ಮಾಡಿಲ್ಲ. ಆದ್ರೆ ನಮ್ ಲಿಕ್ಷಿಗ್ ಮಾತ್ರ ತುಂಬಾನೇ ಹೆಮ್ಮೆ ಆಗ್ತಾ ಇರುತ್ತೆ, ಹೆಂಗೋ ಬಂದಿದ್ದಕ್ಕೆ ಸೂಪರ್ ಆಗಿ ಒಂದ್ ಮಾಸ್ ತೋರ್ಸಿದ್ದಿ ಅಂತ. ಅದಾದ್ಮೇಲೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಏನದು ಅದೇನ್ ಆತರ ಲೈಟ್ಸ್ ಎಲ್ಲ ಬರ್ತಾ ಇದೆ, ಅಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂದಾಗ ಹೀರೋನ್ ಹೇಳ್ತಾಳೆ, ಸರಿ ಬಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ನೋಡಿದ್ರೆ ಆ ಸ್ಟ್ರೀಟ್ ಫುಲ್ ಆಗಿ ಲೈಟ್ಸ್ ಬರ್ತಾ ಇರುತ್ತೆ. ಫಸ್ಟ್ ಹೋಗೋದೇ ಒಂದು ರೆಸ್ಟೋರೆಂಟ್ ಗೆ, ಅಲ್ಲಿ ಕೂತ್ಕೊಂಡು ಅದ್ ಏನೋ ಒಂದ್ ಐಟಮ್ ನ ಆರ್ಡರ್ ಮಾಡ್ತಾರೆ. ಒಂದೇ ಗಬ್ಬೊಡಿತಾ ಇರುತ್ತೆ. ಅವ್ನ್ಗಂತೂ ಏನಿದು ಇಷ್ಟು ಬ್ಯಾಡ್ ಸ್ಮೆಲ್ ಅಂದಾಗ ಅವಳು ಹೇಳ್ತಾಳೆ, ಈ ಐಟಮ್ ಲೈಟ್ ಆಗಿ ಗಬ್ಬೊಡಿಯುತ್ತೆ, ಆದ್ರೆ ತಿನ್ನೋಡಿ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾಳೆ. ನಮ್ ಹೀರೋ ಕೂಡ ಅವಳನ್ನ ನಂಬಿ ಒಂದ್ ಬಾಯ್ನ ಬಾಯಲ್ಲಿ ಇಡ್ತಾನಷ್ಟೇ. ಅದಾದ್ಮೇಲೆ ತಾನಾಗೆ ಒಂದ್ 10-20 ಐಟಮ್ ಒಳಗಡೆ ಹೋಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಚೆನ್ನಾಗಿ ತಿಂದವರು ಈಗ ಗೇಮ್ಸ್ ಎಲ್ಲ ಕೂಡ ಆಡಕ್ ಹೋಗ್ತಾರೆ. ಅಷ್ಟೇ ಅಲ್ಲ ನಮ್ ಹೀರೋ ಅಂತೂ ಹೀರೋಯಿನ್ಗೆ ತುಂಬಾನೇ ಬೇಕಾಗಿರೋ ಐಟಮ್ಸ್ ಬಟ್ಟೆಗಳು ಅಂತದೆಲ್ಲ ಶಾಪಿಂಗ್ ಮಾಡಿಸ್ತಾನೆ. ಅದಾದ್ಮೇಲೆ ರೂಮ್ ಗೆ ರಿಟರ್ನ್ ಬರ್ತಾರೆ. ಒಳಗಡೆ ಬಂದಿದ್ ಸ್ವಲ್ಪ ಹೊತ್ತಲ್ಲೇ
ನಮ್ ಹೀರೋಯಿನ್ ತುಂಬಾ ಟೈರ್ಡ್ ಆಗಿದೆ ಅಲ್ವಾ, ಏನಾದ್ರು ಮಾಡ್ಕೊಡ್ಲಾ, ತಿಂತೀರಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ಅದೇನ್ ಮತ್ತೆ ತಿಂತೀರಾ ಅಂತ ಕೇಳ್ತಾ ಇದ್ಯಾ, ಈಗ ತಾನೆ ಹೊರಗಡೆ ತಿನ್ಕೊಂಡ್ ಬಂದ್ವಿ ಅಂದಾಗ ಹೊರಗಡೆ ತಿಂದಿರೋದೆಲ್ಲ ಜಸ್ಟ್ ಸ್ಯಾಂಪಲ್, ಈಗ ನಾನ್ ಮಾಡ್ಕೊಡೋ ಐಟಮ್ ನ ತಿಂದ್ರೆ ಅಷ್ಟೇ ಫ್ಲಾಟ್ ಆಗ್ಬಿಡ್ತೀರಾ ಅಂತ ಹೇಳಿ ಏನೋ ಒಗ್ಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಮ್ ಹೀರೋ ಕೂಡ ಚೆನ್ನಾಗಿ ಗಬ್ಬು ಬರ್ತಾ ಇರುತ್ತೆ. ಅಯ್ಯೋ ಅಲ್ಲಿಗಿಂತ ಇಲ್ಲಿ ತುಂಬಾನೇ ಗಬ್ಬು ಬರ್ತಾ ಇದೆ, ಹಂಗಾದ್ರೆ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೆ. ಆದ್ರೆ ಅಡ್ಗೆ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋನ್ಗೆ ಲೈಟ್ ಆಗಿ ಕಣ್ಣಲ್ಲಿ ನೀರ್ ಬರುತ್ತೆ. ಮೋಸ್ಟ್ಲಿ ಅಲ್ಲಿ ಎಕ್ಸ್ ಬಾಯ್ ಫ್ರೆಂಡ್ ಮತ್ತೆ ಫ್ರೆಂಡ್ ನ ಜೊತೆಗೆ ನೋಡಿದ್ಲಲ್ಲ, ತುಂಬಾನೇ ಹರ್ಟ್ ಆದಂಗಿದ್ದಾಳೆ. ಇದನ್ನ ನಮ್ ಹೀರೋ ನೋಡ್ಬಿಟ್ಟ ಹೇಳ್ಬೇಕಂದ್ರೆ ರಾಣಿ ರಾಣಿ ಅಂತ ತಾನೇ ಕರೆಯೋದು, ರಾಣಿ ಏನಕ್ಕೆ ಕಣ್ಣಲ್ಲಿ ನೀರ್ ಬರ್ತಾ ಇರೋದು, ಯಾಕೆ ಬೇಜಾರ್ ಮಾಡ್ಕೊಂತಾ ಇದ್ದೀರಾ ಅಂತ ತಲೆನೆಲ್ಲ ಹಂಗೆ ಸವರಿ ಮಾತಾಡ್ಸೋದು, ಒಂಥರ ತುಂಬಾನೇ ಪ್ಯಾಂಪರ್ ಮಾಡಿ ಮಾತಾಡ್ತಾನೆ. ಇದರಿಂದ ನಮ್ ಹೀರೋಯಿನ್ಗೆ ಪರವಾಗಿಲ್ವೇಪಾ, ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ನೋಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರಿಗಂತೂ ಹೀರೋಯಿನ್ ಮೇಲೆ ಇನ್ನೂ ಡೌಟ್ ಇದ್ದೇ ಇದೆ. ಅವಳು ಮಂತ್ರವಾದಿನೇ ನನಗ್ ಗೊತ್ತು, ಏಂಜಲ್ ಅಂತ ಎಲ್ಲರನ್ನು ಯಾಮಾರಿಸ್ತಾ ಇದ್ದಾಳೆ, ಅವಳು ಹೆಂಗಾದ್ರೂ ಮಾಡಿ ಫಸ್ಟ್ ಈ ಜಾಗದಿಂದ ಖಾಲಿ ಮಾಡಿಸ್ಬೇಕು ಅಂತ ಮಾತಾಡ್ತಾರೆ. ಆ ಟೈಮಲ್ಲಿ ಒಂದ್ ಕೆಲ್ಸ ಹುಡುಗಿ ಬಂದು ಹೇಳ್ತಾಳೆ, ಅಮ್ಮ ಸೇನಾಧಿಪತಿ ಶಾ ಅವರು ಯುದ್ಧ ಮುಗಿಸಿ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಇವ್ರನ್ನ ತೋರಿಸ್ತಾರೆ, ಇವ್ರ ಹೆಸರೇ ಶಾ ಅಂತ. ಇವ್ರಂತೂ ತುಂಬಾನೇ ಫೇಮಸ್, ಯಾವ ಜಾಗಕ್ಕೆ ಹೋಗಿ ಅಂದ್ರೆ ಯಾವ್ದೇ ಒಂದು ಯುದ್ಧಕ್ಕೆ ಹೋದ್ರೆ ಕೂಡ ಅದ್ರಲ್ಲಿ ಇವ್ರಿಗೆ ಸೋಲ್ ಅಂತಾನೆ ಇಲ್ಲ, ಪ್ರತಿಯೊಂದನ್ನು ಗೆದ್ದೇ ಬರೋದು. ಇವ್ರೀಗ ಅರಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಅಂದಿದ ತಕ್ಷಣ ಎಲ್ಲರಿಗೂ ಹಂಗೆ ಒಂಥರ ಗಾಬರಿ, ಅವ್ರನ್ನ ಎಷ್ಟು ವೆಲ್ಕಮ್ ಮಾಡ್ತಾರೆ, ಎಷ್ಟೆಲ್ಲ ಮರ್ಯಾದೆ ಕೊಡ್ತಾರೆ. ಹೇಳ್ಬೇಕಂದ್ರೆ ಇವ್ರಿಗಂತಾನೆ ಸಪರೇಟ್ ಆಗಿ ಒಂದು ಅರಮನೆನೇ ಇದೆಯೇನೋ. ಒಳಗಡೆ ಹೋದವರು ಕೈಲಿ ಒಂದು ರಿಮೋಟ್ ನ ಎತ್ಕೊಂತಾರೆ, ಇವ್ರ ಕೈಲಿ ಹೆಂಗ್ ರಿಮೋಟ್ ಅಂತ ಗೊತ್ತಿಲ್ಲ. ಅಷ್ಟೇ ಇಲ್ಲ, ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಯಾವ್ದೊಂದು ಲಾಕರ್ ತರ ಓಪನ್ ಆಗುತ್ತೆ. ಅದ್ರೊಳಗಡೆ ಅಂತದ್ ಏನ್ ಇಟ್ಟಿದ್ರು ಅಂತ ಗೊತ್ತಿಲ್ಲ, ಈಗ ಅದ್ ಕಾಣಿಸ್ತಾ ಇಲ್ಲ. ಅಯ್ಯೋ ಎಲ್ಲೋಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿಯಿಂದ ಹುಡುಕ್ತಾರೆ. ಅದಾದ್ಮೇಲೆ ರಾಣಿನ ಮೀಟ್ ಮಾಡಕ್ಕೆ ಹೋಗ್ತಾರೆ, ಅಂದ್ರೆ ನಮ್ ರಾಜ ಅವ್ರ ಅಮ್ಮನ ಮೀಟ್ ಮಾಡಕ್ ಹೋಗ್ತಾರೆ. ಅವ್ರು ಹೇಳ್ತಾರೆ, ನೀವ್ ಇಲ್ಲಿ ಇಲ್ದೇ ಇರೋ ಟೈಮ್ ಅಲ್ಲಿ ಯಾವ್ದೋ ಒಬ್ಬ ಮಂತ್ರವಾದಿ ಎಂಟ್ರಿ ಆಗ್ಬಿಟ್ಟಿದ್ದಾಳೆ, ಅವಳು ಬಂದಾಗಿಂದ ನನಗ್ ಮರ್ಯಾದೆ ಇಲ್ಲ, ಎಲ್ಲರೂ ಅವಳಿಗೆ ಮರ್ಯಾದೆ ಕೊಡ್ತಾ ಇದಾರೆ, ಫಸ್ಟ್ ನೀವು ಅವಳನ್ನ ಹೆಂಗಾದ್ರು ಮಾಡಿ ಇಲ್ಲಿಂದ ಓಡಿಸ್ಬೇಕು, ಅವಳ ಕತೆನ ಫಸ್ಟ್ ಮುಗಿಸ್ಬೇಕು ಅಂದಿದ ತಕ್ಷಣ ಆ ಶಾನ್ ಅವರು ಹೇಳ್ತಾರೆ, ನೀವು ನಂಗೆ ಆಜ್ಞೆ ಕೊಟ್ರಲ್ಲ ರಾಜಮಾತ, ಇದಾದ್ಮೇಲೆ ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅವ್ರು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾರೆ. ಅದೇ ಕಡೆ ಫೆರಿ ನಿಂತಿರ್ತಾಳಲ್ಲ, ಅವಳಂತೂ ಅವ್ರನ್ನ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾಳೆ. ಮೋಸ್ಟ್ಲಿ ಅವನಂದ್ರೆ ಇಷ್ಟ ಅಂತ ಕಾಣಿಸುತ್ತಂಗೆ ಜೋಲ್ ಸುರ್ಸ್ಕೊಂಡ್ ನಿಂತಿರ್ತಾಳೆ. ಅದಾದ್ಮೇಲೆ ಅವ್ನ ಅಲ್ಲಿಂದ ಹೋದ್ರೆ ಹಿಂದ್ಗಡೆಯಿಂದಾನೆ ಓಡ್ ಬರ್ತಾಳೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಇರಿ ಅಂತ ಹಿಂದ್ಗಡೆ ಹೋದವಳು, ಅವಳಂತೂ ದೊಡ್ಡ ಮಂತ್ರವಾದಿ, ಅವ್ರ ಸ್ವಲ್ಪ ಹುಷಾರಾಗಿರಿ ನೋಡಿ, ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಐಟಮ್ ನ ಕೈಗೆ ಕೊಡ್ತಾಳೆ. ಅವ್ರು ಅದನ್ನ ತಗೊಂಡಾಗ ಲೈಟ್ ಆಗಿ ಇಬ್ರಿಗೂ ಕೈ ಟಚ್ ಆಗುತ್ತೆ. ಅಷ್ಟೇ ಇಬ್ರು ತುಂಬಾನೇ ನಾಚಿಕೆ ಪಡ್ತಾರೆ, ಇಬ್ರಿಗೂ ಹಾಟಲ್ ಹಂಗೆ ಬಟರ್ಫ್ಲೈಸ್ ಓಡಕ್ ಸ್ಟಾರ್ಟ್ ಆಗುತ್ತೆ. ಅವನಂತೂ ಸರಿ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕಾಲ್ಗ ವೀಲ್ ತರ ಒಂದ್ ಹಾಕೊಂಡಿರ್ತಾಳಲ್ಲ, ಅದ್ರಲ್ಲಿ ಹಂಗೆ ಕೈಯಲ್ಲಿ ಒಂದ್ ಕ್ಯಾಮ್ರಾನ ಇಟ್ಕೊಂಡು ಫೋಟೋಸ್ ಇಟ್ಕೊಂಡ್ ಬರ್ತಾ ಇರ್ತಾಳೆ. ಆಗ ಯಾರೋಳ್ ಬಾಯಿ ಮುಚ್ಚೋ ತರ ಅನ್ಸುತ್ತೆ. ಇನ್ ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಕಟ್ಟಾಕಿರ್ತಾರೆ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ, ಮುಂದ್ಗಡೆ ಆ ಸೇನಾಧಿಪತಿ ಶಾನೆ ಕೂತಿರೋದು. ಅವನನ್ನ ನೋಡಿದ ತಕ್ಷಣ ಇವಳು ಕೂಗಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಏಯ್ ನನ್ ಯಾರು ಗೊತ್ತಾ, ನಾನೊಂದ್ ಏಂಜಲ್, ಆಕಾಶದಿಂದ ಬಂದಿರೋ ಏಂಜಲ್ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಆದ್ರೆ ಅವನು ಹೇ ನೀನ್ ಯಾರಂತ ನನ್ ಗೊತ್ತು, ಫಸ್ಟ್ ಬಾಯಿ ಮುಚ್ಚು, ಇದೇನಿದು ಇದೇಂಗ್ ನಿನ್ನ ಹತ್ರ ಬಂತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಏನಿದ ಇದನ್ ಕೈಲಿ ಇಟ್ಕೊಂಡಿದ್ಯಲ್ಲ ಅದೇನಂತ ನಿನಗ್ ಗೊತ್ತಾ, ಅದರಿಂದ ಏನ್ ಬರುತ್ತೆ ನಿನಗ್ ಗೊತ್ತಾ ಅಂದಿದ ತಕ್ಷಣ ಅವ್ನ ಅಸಾಲ್ಟ್ ಆಗಿ ಒಂದ್ ಸಿಗರೇಟ್ ಎತ್ತಿ ಬಾಯಲ್ಲಿ ಇಟ್ಕೊಂಡು ಅದನ್ನ ಅಂಟಿಸ್ತಾನೆ. ಇದನ್ನ ನೋಡಿದ್ಮೇಲೆ ಇವಳಿಗೂ ಅರ್ಥ ಆಗುತ್ತೆ, ಓ ಹಂಗಾದ್ರೆ ನೀವು ಕೂಡ ರಿಯಲ್ ವರ್ಲ್ಡ್ ಇಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ನು ಕೂಡ ಹೌದು ನಾನು ರಿಯಲ್ ವರ್ಲ್ಡ್ ಇಂದಾನೆ ಬಂದಿದ್ದೀನಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ನ ಕೊಟ್ಟಿದ ತಕ್ಷಣ ಇವಳು ಫ್ಲಾಶ್ ಆಗುತ್ತೆ. ಯಾಕಂದ್ರೆ ಇವಳು ಕೆಲಸ ಮಾಡ್ತಿದ್ ಕಂಪ್ನಿಯಲ್ಲಿ ಇರೋ ಬಾಸ್ ಈ ಶಾನ್ ಅವರು. ಅವಳು ಹೇಳ್ತಾಳೆ, ಬಾಸ್ ನಾನು ನಿಮ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇರೋದು ಅಂದಿದ ತಕ್ಷಣ ಇವನು ಖುಷಿ ಆಗ್ಬಿಡುತ್ತೆ. ಹೌದಾ ನಿನ್ ಹೆಸರೇನು, ನೀನ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ ಅಂತ ಡೀಟೇಲ್ಸ್ ಎಲ್ಲ ಕೇಳ್ತಾನೆ. ಅಷ್ಟೇ ಅಲ್ಲ ನೀನ್ ಹೆಂಗ್ ಇಲ್ಲಿ ಬಂದೆ ಅಂದಾಗ ಅವಳು ಹೇಳ್ತಾಳೆ, ನನ್ನ ಎಕ್ಸ್ ಬಾಯ್ ಫ್ರೆಂಡ್ ನನ್ನ ರೂಮ್ ಮೇಟ್ ಜೊತೆ ಎಸ್ಕೇಪ್ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟು ಕತೆಯಾಗಿ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ಅವ್ನು ಕೂಡ ತುಂಬಾನೇ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರ್ತಾನೆ. ಅದಾದ್ಮೇಲೆ ಹೇಳ್ತಾಳೆ, ನಾನು ಹಂಗೆ ಸ್ನಾನ ಮಾಡ್ಬೇಕು ಅಂತ ಬಾತ್ ಟಬಲ್ ಕೂತಿದ್ನ, ನೀರ್ ತುಂಬಾನೇ ಬಿಸಿಯಾಗಿತ್ತು, ನಾನು ಹಂಗೆ ಕೈ ಎತ್ತಿ ಅಂತ ಹೇಳ್ತಾಳೆ. ಇವ್ನು ಹಂಗೆ ಕೋಪ ಬಂದ್ಬಿಡುತ್ತೆ, ಐಚಿ ಬಾಯ್ ಮುಚ್ಚು, ಎಷ್ಟೊತ್ತು ಕತೆಯಾಗಿ ಹೇಳ್ತಾ ಇರ್ತೀಯ, ಅದೇ ಇದನ್ನ ನೋಡ್ದ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಒಂದ್ ಸಿಂಬಲ್ ನ ತೋರಿಸ್ತಾರೆ. ಅವಳಿಗೇನ್ ಅರ್ಥ ಆಗಲ್ಲ, ಏನ್ ಬಾಸ್ ಫಿಗರ್ ಅಂದ್ರೆ ಫಿಗರ್ ಅಲ್ಲ ಅದೇ ಇದು ಅಂತ ಹೇಳ್ಬಿಟ್ಟು ಮತ್ತೆ ಶೇಪ್ ತರ ತೋರಿಸ್ತಾರೆ. ಅವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ಅದೇ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಕೆಳಗಡೆ ಬ್ಲೂ ಕಲರ್ ಇರುತ್ತೆ, ಪಾಟ್ ಅಂತ ಹೇಳಿದಾಗ ಪಾಟ್ ಬಾಸ್ ನೋಡ್ದೆ ಅಂತ ಹೇಳ್ತಾಳೆ. ಅಷ್ಟೆಲ್ಲ ಸ್ಟ್ರೇಟ್ ಆಗಿ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ತೋರಿಸ್ತಾಳೆ. ಅದನ್ನ ನೋಡಿದ ತಕ್ಷಣ ಇದನ್ನೇ ನಾನು ಕೇಳಿದ್ದು, ಇದೇ ನಿನ್ ಕೈಗೆ ಬಂತು ಅಂದಾಗ ಅವಳು ಹೇಳ್ತಾಳೆ, ನಿಮ್ ಕಂಪನಿ ಲಾಸ್ ಅಲ್ಲಿ ಹೋಗ್ತಾ ಇತ್ತಾ, ಆಲ್ಮೋಸ್ಟ್ ಕ್ಲೋಸ್ ಆಗೋ ಸ್ಟೇಜ್ ಅಲ್ಲಿ ಇತ್ತು, ಆ ಟೈಮ್ ಅಲ್ಲಿ ನಿಮ್ ಕಂಪನಿಯಲ್ಲಿ ಸಿಕ್ಕಿದ್ದಲ್ಲ, ಅವ್ರವ್ರು ಅದನ್ನ ಲಪ್ಟಾಯಿಸ್ಕೊಂಡು ಹೋಗ್ತಾ ಇದ್ರು, ನನಗ್ ಸಿಕ್ಕಿದ್ದಿ ಪಾಟ್ ನ ಎತ್ಕೊಂಡ್ ಬಂದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅವ್ರಿಗೆ ಶಾಕ್ ಆಗ್ಬಿಟ್ಟು, ಏನು ಕಂಪನಿ ಲಾಸ್ ಅಲ್ಲಿ ಹೋಗ್ತಾ ಇದ್ಯಾ, ನನ್ ಮಗ ಮ್ಯಾನೇಜರ್ ಒಂದ್ ಬುದ್ಧಿನ ತೋರ್ಸ್ಬಿಟ್ನ ಅಂತ ಹೇಳ್ಬಿಟ್ಟು ಹಂಗೆ ಕೋಪದಲ್ಲಿ ಮಾತಾಡುವಾಗ ಹೀರೋಯಿನ್ ಹೇಳ್ತಾಳೆ, ಸರಿ ಫಸ್ಟ್ ನಾನು ಕೈ ಕಟ್ಟಿರೋ ಕಟ್ನ ಬಿಚ್ಚಿ ಅಂತ ಹೇಳಿದಾಗ ಅವ್ನ ಅದನ್ನ ಬಿಚ್ತಾ ಇರ್ತಾನೆ. ಇದೇ ಟೈಮ್ಗೆ ರಾಜನು ಎಂಟ್ರಿ ಆಗ್ತಾರೆ. ಇದನ್ನ ನೋಡ್ಬಿಟ್ಟು ಇವನೇನೋ ಮಾಡ್ತಾ ಇದ್ದಾನೆ ಹೀರೋಯಿನ್ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂಡು ಅವ್ನ ಅಟ್ಯಾಕ್ ಮಾಡಕ್ಕೆ ಅಂತ ಹೊರಟೋಗ್ತಾರೆ. ಇವರಿಬ್ರು ಜಗಳದಲ್ಲಿ ಆ ಪಾಟ್ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ಆತರ ಬಿದ್ದಿದ್ ಸ್ವಲ್ಪ ಹೊತ್ತಲ್ಲೇ ಆ ಗೋಡೆ ಎಲ್ಲ ಹಂಗೆ ಒಂಥರ ಶೇಕ್ ಆಗೋ ತರ ತೋರಿಸ್ತಾರೆ. ಅಲ್ಲಿ ಏನೋ ವಿಚಿತ್ರವಾಗಿ ನಡೀತಾ ಇರುತ್ತೆ. ಆಗ ಶಾನ್ ಅವ್ರು ಹೇಳ್ತಾರೆ, ರಾಜ ಒಂದ್ ನಿಮಿಷ ನಾನೆಲ್ಲ ನಿಮ್ಗೆ ಬಿಡಿಸಿ ಹೇಳ್ತೀನಿ ಅಂತ ಹೇಳಿ ಈಗ 3 ಜನ ಕುತ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಸುಮ್ನೆ ಅಲ್ಲ, ಹಾಟ್ ಪಾಟ್ ಅಂತ ಏನೋ ಅದನ್ನೆಲ್ಲ ರೆಡಿ ಮಾಡಿ ಕೂತ್ಕೊಂಡು ತಿನ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಶಾನ್ ಅವ್ರು ಹೇಳ್ತಾರೆ, ಅವ್ರೇನೋ ದೊಡ್ಡ ಸೈಂಟಿಸ್ಟ್ ಅಂತೆ, ಒಂದು ಟೈಮ್ ಮಿಷನ್ ಕಂಡುಹಿಡಿಬೇಕು ಅಂತ ಈ ತರ ಒಂದು ಪಾಟ್ ಇಂದ ತಯಾರು ಮಾಡಿರೋ ಟೈಮ್ ಮಿಷನ್ ನ ಕಂಡುಹಿಡಿದಿರ್ತಾರೆ. ಅದ್ರಿಂದಾನೇ ಈ ತರ ಒಂದು ಜಾಗಕ್ಕೆ ಬಂದಿರೋದು. ಅದಾದ್ಮೇಲೆ ಇಲ್ಲಿಂದ ನನ್ಗೆ ಹೋಗಕ್ ಮನ್ಸೇ ಇಲ್ಲ ಅಂತ ಹೇಳ್ತಾರೆ. ಆಗ ರಾಜ ಕೇಳ್ತಾರೆ, ಸರಿ ಆಯ್ತು, ನೀನ್ ಯಾವ್ದೇ ಒಂದು ಯುದ್ಧಕ್ಕೆ ಹೋದ್ರೆ ಕೂಡ ಅದೇಂಗ್ ಗೆಲ್ತಾ ಇದೆಯಾ, ಅದೇಂಗ್ ನಿನ್ನಿಂದ ಸಾಧ್ಯ ಅಂದಾಗ ಅವ್ನು ಹೇಳ್ತಾನೆ, ಏನ್ ಬಾಸ್ ಇದನ್ನ ಕೂಡ ನಾನು ಯೋಚನೆ ಮಾಡಲ್ಲ, ಅದೆಲ್ಲ ಟೆಕ್ನಾಲಜಿ, ಅದನ್ನೆಲ್ಲ ಯೂಸ್ ಮಾಡಿನಿ ಅಂದ್ರೆ ರಾಜಗೇನು ಅರ್ಥ ಆಗ್ತಾ ಇಲ್ಲ. ತಿನ್ನಕ್ ಚೆನ್ನಾಗಿದೆ, ತಿನ್ನಕ್ಕೇನೋ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ
ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಅಷ್ಟೆಲ್ಲ ತಗೊಳ್ಳಿ ಬಿಯರ್ ಅಂತ ಹೇಳ್ಬಿಟ್ಟು ಬಿಯರ್ ಚೇರ್ಸ್ ಮಾಡ್ಕೊಂಡು 3 ಜನನು ಚೆನ್ನಾಗಿ ಕುಡಿದ್ಬಿಟ್ಟು ಟ್ರೂತ್ ಆರ್ ಡೇರ್ ನ ಆಡ್ತಾ ಇರ್ತಾರೆ. ಈ ಕಡೆ ಈ ರಾಜಾರಾಮನ ತೋರಿಸ್ತಾರೆ, ಫೆರಿ ಹತ್ರ ಹೇಳ್ತಾ ಇರ್ತಾರೆ, ಈ ಸೇನಾಧಿಪತಿ ಶಾ ಹೋದ್ರಲ್ವಾ, ಇಷ್ಟೊತ್ತಿಗೆ ಅವಳಿಗೆ ಒಂದ್ ಜಗತ್ನ ತೋರ್ಸ್ಬಿಟ್ಟಿರ್ತಾರೆ, ಸಖತ್ತಾಗಿ ಭಯ ಪಡಿಸ್ಬಿಟ್ಟಿರ್ತಾರೆ, ಇಂಥವನೊಬ್ಬ ನಮಗ್ ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಈ 3 ಜನ ಫುಲ್ ಆಗಿ ಟೈಟ್ ಆಗ್ಬಿಟ್ಟಿರ್ತಾರೆ. ಟ್ರೂತ್ ಆರ್ ಡೇರ್ ಆಡ್ತಾ ಇದ್ರಲ್ಲ, ಸ್ಟ್ರೇಟ್ ಆಗಿ ಈಗ ಬಾಟಲ್ ನಮ್ ರಾಜ ಕಡೆ ತಿರುಗಿರುತ್ತೆ. ಶಾನ್ ಅವ್ರು ಕೇಳ್ತಾರೆ, ನಿಮ್ ಮನ್ಸಲ್ಲಿ ಯಾವ್ದೋ ಒಂದು ಹುಡುಗಿ ಇದ್ದಾಳಲ್ಲ, ಯಾರ ಹುಡುಗಿ ಅಂತ ಕೇಳಿದಾಗ ನಮ್ ರಾಜಗೆ ಸ್ಟ್ರೈಕ್ ಆಗೋದೇ ಹೀರೋಯಿನ್. ಹೌದು, ನನ್ ಮನ್ಸಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ ಅವರು ನಿಜ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಬಾಟಲ್ ನ ತಿರುಗಿಸಿದಾಗ ಸ್ಟ್ರೇಟ್ ಆಗಿ ಶಾನ್ ಅವ್ರ ಕಡೆ ನಿಲ್ಲುತ್ತೆ. ಆಗ ನಮ್ ಹೀರೋಯಿನ್ ಯಾವಾಗ ಕ್ವಶನ್ ಕೇಳ್ಬೇಕು ಅಂತ ಇದ್ಲೇನೋ ಅವ್ಳು ಸ್ಟ್ರೇಟ್ ಆಗಿ ಕೇಳ್ತಾಳೆ, ನೀವು ಟೈಮ್ ಮಿಷಿನ್ ಯೂಸ್ ಮಾಡಿ ಇಲ್ಲಿಗೆ ಬಂದ್ರಂದ್ರೆ ಮತ್ತೆ ಹೋಗಕ್ ಮನ್ಸಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಒಂದು ಹುಡುಗಿ ಅಲ್ವಾ, ಯಾರ ಹುಡುಗಿ ಹೇಳಿ ಅಂತ ಹೇಳಿದಾಗ ಅವನ್ಗಂತ ಈ ವಿಷಯನ ಕೇಳಿದ ತಕ್ಷಣ ಕೆನ್ನೆ ಎಲ್ಲ ಕೆಂಪಗಾಗಕ್ ಸ್ಟಾರ್ಟ್ ಆಯ್ತು. ಫುಲ್ ಆಗಿ ನಾಚಿಕೆ ಪಡ್ತಾನೆ. ಇಲ್ಲ ಈ ಕ್ವಶನ್ ಬೇಡ, ಬೇರೆ ಯಾವ್ದಾದ್ರು ಕೇಳಿ ಅಂದಾಗ ಹೀರೋಯಿನ್ ಅಂತೂ ಇಲ್ಲ ನೀವು ಈ ಕ್ವಶನ್ ಆನ್ಸರ್ ಮಾಡ್ಲೇಬೇಕು ಅಂದಾಗ ರಾಜ ಕೂಡ ಹೇಳ್ತಾರೆ, ಹೌದೌದು ಈ ಕ್ವಶನ್ ಗೆ ನೀವು ಆನ್ಸರ್ ಮಾಡ್ಬೇಕು ಅಂದಾಗ ಇಲ್ಲಿ ಶಾ ಅಂತೂ ತುಂಬಾನೇ ನಾಚಿಕೆಯಿಂದ ಆನ್ಸರ್ ಮಾಡ್ತಾರೆ, ಹೌದು ನನ್ ಮನ್ಸಲ್ಲಿ ಒಂದು ಹುಡುಗಿ ಇದ್ದಾಳೆ, ಬೇರೆ ಯಾರು ಅಲ್ಲ ಅದು ಫೆರಿನೇ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ಇವ್ರಿಬ್ರಿಗೂ ಮುಖ ಡಲ್ ಆಗೋಯ್ತು. ಏನು ಫೆರಿನಾ, ಅವಳು ನೆಂಗಯ್ಯ ಇಷ್ಟಪಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಂದ್ರೆ ಫೆರಿ ಕೂಡ ಇವ್ರ ಮೇಲೆ ಒಂದು ಫೀಲಿಂಗ್ ಇರುತ್ತೆ, ಬಟ್ ಇಬ್ರು ಒಬ್ರಿಗೊಬ್ರು ಹೇಳ್ಕೊಂಡಿರಲ್ಲ ಅಷ್ಟೇ. ಅದಾದ್ಮೇಲೆ 3 ಜನ ಅಂತೂ ಫುಲ್ ಆಗಿ ಟೈಟ್ ಆಗ್ಬಿಟ್ಟಿರ್ತಾರೆ. ಇದಾದ್ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಸ್ವಲ್ಪ ಲೆಂತ್ ಆಗಿ ಹೋಗ್ತಾ ಇರೋದ್ರಿಂದ ಇನ್ನೊಂದು ಪಾರ್ಟ್ ಆಗಿ ಮಾಡಿ ಆಗ್ತಾ ಇದೀನಿ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ, ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಅಷ್ಟೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.